ಎನ್ನ ತೋರಿಸು, ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸು, ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರಂದು. ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ರಾಜನೇ. ಈ ಆರಾಧನೆಯನ್ನು ದಿನ ಕರಗಳಿಗೆ ಒಪ್ಪಿಸ್ತೇನಪ್ಪ ಸ್ವಾಮಿ. ಅಪ್ಪ ದೇವರೇ, ನಾವು ಒಟ್ಟಾಗಿ ದೇವರೇ ನಿನ್ನ ಸಮ್ಮುಖದಲ್ಲಿದ್ದೇವೆ ಸ್ವಾಮಿ. ಅಪ್ಪ ನಿನ್ನನ್ನು ಕೊಂಡಾಡಲಿಕ್ಕೆ ಕರ್ತನೆ ನಿನ್ನ ಆಲಯಕ್ಕೆ ಬಂದಿದ್ದೇವೆ ಸ್ವಾಮಿ. ನಿನ್ನನ್ನು ಸ್ತುತಿಸಿ ಕೊಂಡಾಡುವಾಗ ಕರ್ತನೆ ನೀನು ನಮ್ಮ ಸಂಗಡ ಇದ್ದುಕೊಂಡು ಸ್ವಾಮಿ ಈ ಆರಾಧನೆಯನ್ನು ನಡೆಸಿಕೊಡು ರಾಜ. ಬರುವಂಥ ಎಲ್ಲರನ್ನು ಸ್ವಾಮಿ ನೀನು ಆಶೀರ್ವದಿಸು ಸ್ವಾಮಿ. ದೇವರೇ, ನೀನು ಕಾರ್ಯ ಮಾಡು ಸ್ವಾಮಿ, ನೀನು ನಡೆಸು ರಾಜನೇ, ನೀನು ಬಲಪಡಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯೇಸು ನಾಮದಲ್ಲಿ ತಂದು ಹಾಲೆಲೂಯ, ಹಾಲೆಲೂಯ. ನಾವೆಲ್ಲರೂ ಒಟ್ಟಾಗಿ ಆತನ ನಾಮವನ್ನು ನಾವು ಈ ಸಮಯ ಕೊಂಡಾಡೋಣ. ಎಲ್ಲರೂ ಎದ್ದು ನಿಂತು ಆತನನ್ನು ನಾವು ಈ ಹೃದಯಪೂರ್ವಕವಾಗಿ ನಾವು ಆತನನ್ನು ನಾವು ಆರಾಧಿಸೋಣ, ಕೊಂಡಾಡೋಣ. ಥ್ಯಾಂಕ್ ಯು. ಚಪ್ಪಾಳೆ ತಟ್ಟುತ್ತಾ ಆತನನ್ನು ನಾವು ಈ ಸಮಯ ಸ್ತುತಿಸಿ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲಿ, ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲಿ. ನಿನ್ನಯ ವೇದನೆಯು ಇಂದು ಮರೆಯಾಯಿತು, ನಿನ್ನಯ ವೇದನೆಯು ಇಂದು ಮರೆಯಾಯಿತು. ನೆಮ್ಮದಿ ನೆಲೆಸಿತಯ್ಯ, ಅದು ನಿರಂತರವಾಹಿತಯ್ಯ. ನೆಮ್ಮದಿ ನೆಲೆಸಿತಯ್ಯ, ಅದು ನಿರಂತರವಾಹಿತಯ್ಯ. ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ನಾವು ಒಟ್ಟಾಗಿ ಚಪ್ಪಾಳೆಯನ್ನು ತಟ್ಟುತ್ತ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲಿ, ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲಿ. ಇರುಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನ ತಂದೆ. ಇರುಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನ ತಂದೆ. ಮರೆಯದ ನನ್ ಪ್ರಿಯನೇ, ನಿನ್ನ ಸಾನಿಯವೇ ನಾಲಿಯುವೆನು. ಮರೆಯದ ನನ್ ಪ್ರಿಯನೇ, ನಿನ್ನ ಸಾನಿಯವೇ ನಾಲಿಯುವೆನು. ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಎಲ್ಲರೂ ನಾವು ಆತನನ್ನು ಚಪ್ಪಾಳೆ ಪೂರಕವಾಗಿ ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲಿ, ಮುಂಜಾನೆ ಆನಂದವೇ
ಬಲ ನೀಡಿರುವೆ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಸ್ತೋತ್ರ ಬಲಿ ಸ್ತೋತ್ರ ಬಲಿ. ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಅಪ್ಪ. ಹೌದು ರಾಜನಪ್ಪ, ಅಪ್ಪ ನೆರಳಲ್ಲೇ ದಿನವೆಲ್ಲ ಬಾಳುವೆನು, ಕರ್ತಾನಿ ನೆರಳಲ್ಲೇ ದಿನವೆಲ್ಲ ಬಾಳುವೆನು ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಸ್ತೋತ್ರ ಬಲಿ ಸ್ತೋತ್ರ ಬಲಿ. ಉತ್ತಮನೇ యేసయ్య, ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲಿ, ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಯೇಸುವೆ ನಿನಗೆ ವಂದನೆ ವಂದನೆ ಸ್ವಾಮಿ. ಹಾಲೆಲೂಯ ಹಾಲೆಲೂಯ, ಸ್ತೋತ್ರ 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 ರಾಜ, ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ಅಪ್ಪ, ಸ್ತೋತ್ರ ಸ್ವಾಮಿ, ನೀನು ಒಳ್ಳೆ ದೇವರು ಅಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಯೇಸುವೆ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಚಪ್ಪಾಳೆಯನ್ನು ತಟ್ಟುತ್ತಾ ಆತನನ್ನು ನಾವು ಕೊಂಡಾಡೋಣ. ಹಾಲೆಲೂಯ. ನನ್ನ ಡ್ಯಾಡಿ ನೀ ಒಳ್ಳೆಯವ, ನಾನೆಂದಿಗೂ ಕೈ ಬಿಡೇನೆ, ನನ್ನನೆಂದಿಗೂ ಆಗಲಾರೆ, ನನ್ನನೆಂದಿಗೂ ಆಗಲಾರೆ. ನನ್ನ ಡ್ಯಾಡಿ ನೀ ಒಳ್ಳೆಯವ, ಹೆಸರೇ ಇಮ್ಮಾನುವೆ, ನಮ್ಮೊಂದಿಗಿರುವಾತನೇ, ಸಂತೈಸುವ ಯೇಸುವೆ, ನಮ್ಮೊಂದಿಗಿರುವಾತನೇ, ಸಂತೈಸುವ ಯೇಸುವೆ. ನಿನ್ನ ಕರಗಳಲ್ಲಿ ನನ್ನ ರೂಪಿಸಿ, ನಿನ್ನ ಶ್ವಾಸವ ಊದಿರುವೆ, ನಿನ್ನ ಕರಗಳಲ್ಲಿ ನನ್ನ ರೂಪಿಸಿ, ನಿನ್ನ ಶ್ವಾಸವ ಊದಿರುವೆ. ನನ್ನಯ ಒಳ್ಳೆಯ ತಂದೆಯೂ ನೀನೇ, ನನ್ನಯ ಒಳ್ಳೆಯ ತಾಯಿಯೂ ನೀನೇ, ನನ್ನಯ ಒಳ್ಳೆಯ ತಂದೆಯೂ ನೀನೇ, ನನ್ನಯ ಒಳ್ಳೆಯ ತಾಯಿಯೂ ನೀನೇ, ನನ್ನಯ ಒಳ್ಳೆಯ ತಂದೆಯೂ ನೀನೇ, ನನ್ನಯ ಒಳ್ಳೆಯ ತಾಯಿಯೂ ನೀನೇ. ನನ್ನ ಡ್ಯಾಡಿ ನೀ ಒಳ್ಳೆಯವ, ಹೆಸರೇ ಬಿಡೆನು, ನೆಂದಿಗೂ ಆಗಲಾರೆ, ನನ್ನನೆಂದಿಗೂ ಆಗಲಾರೆ. ಅಧಿಕಾರವೆಂಬ ಉಂಗುರ ತೋಡಿಸಿ, ಮಹಿಮೆ ಎಂಬ ವಸ್ತ್ರ ಓದಿಸಿ, ಅಧಿಕಾರವೆಂಬ ಉಂಗುರ ತೋಡಿಸಿ, ಮಹಿಮೆ ಎಂಬ ವಸ್ತ್ರ ಓದಿಸಿ, ರಕ್ಷಣೆ ಎಂಬ ಕಿರೀಟ ತೊಡಿಸಿ, ನನಗೊಂದು ಔತಣ ಸಿದ್ಧ ಮಾಡಿದೆ. ರಕ್ಷಣೆ ಎಂಬ ಕಿರೀಟ
ನನಗೊಂದು ಔತಣ ಸಿದ್ಧ ಮಾಡಿದೆ, ನನಗೊಂದು ಔತಣ ಸಿದ್ಧ ಮಾಡಿದೆ, ನನಗೊಂದು ಔತಣ ಸಿದ್ಧ ಮಾಡಿದೆ. ನನ್ನ ಡ್ಯಾಡಿ ನೀ ಒಳ್ಳೆಯವ, ಎಂದಿಗೂ ಕೈ ಬಿಡೇನೆ, ನನ್ನನೆಂದಿಗೂ ಅಗಲಾಲರೆ, ನನ್ನನೆಂದಿಗೂ ಅಗಲಾಲರೆ. ಮುಖದಲ್ಲಿ ಎಷ್ಟೋ ಆನಂದ, ವಿವರಿಸಲು ಮಾತಿಲ್ಲ. ನಿನ್ನ ಸಮ್ಮುಖದಲ್ಲಿ ಎಷ್ಟೋ ಆನಂದ, ವಿವರಿಸಲು ಮಾತಿಲ್ಲ. ನನ್ನಯ ಒಳ್ಳೆಯ ಕುರುಬ ನೀನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ, ನನ್ನಯ ಒಳ್ಳೆಯ ಕುರುಬ ನೀನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ, ನನ್ನಯ ಒಳ್ಳೆಯ ನೀನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ. ನನ್ನ ಡ್ಯಾಡಿ ನೀ ಒಳ್ಳೆಯವ, ನಾನೆಂದಿಗೂ ಕೈ ಬಿಡೇನಿ, ನನ್ನನೆಂದಿಗೂ ಅಗಲಾಲರೆ, ನನ್ನನೆಂದಿಗೂ ಅಗಲಾಲರೆ. ನನ್ನ ಡ್ಯಾಡಿ ನೀ ಒಳ್ಳೆಯವ, ಹೆಸರೇ ಮಾನುವೆ, ದಿಗಿರುವಾತನೇ ಸಂತೈಸುವ ಯೇಸುವೆ, ನಮ್ಮೊಂದಿಗಿರುವಾತನೇ ಸಂತೈಸುವ ಯೇಸುವೆ. ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ದೇವರೇ, ನಿನ್ನ ನಾಮವು ಸ್ವಾಮಿ ಅದು ಅಮೂಲ್ಯವಾದಂಥ ನಾಮ ಸ್ವಾಮಿ, ಸಿಹಿ ಜೇನಿಗಿಂತಲೂ ಸ್ವಾಮಿ ಅದು ಮಧುರವಾದಂಥ ನಾಮ. ಆತನನ್ನು ನಾವು ಈ ಸಮಯ ಹೃದಯಪೂರ್ವಕವಾಗಿ ನಾವು ಆತನ ನಾಮವನ್ನು ನಾವು ಮೇಲಕ್ಕೆತ್ತೋಣ. ಥ್ಯಾಂಕ್ ಯು, ಹಲ್ಲೆಲೂಯಾ ಯೇಸುವೇ. ಸ್ತೋತ್ರ ಸ್ವಾಮಿ. ದೇವರೇ, ನಿನ್ನ ನಾಮವು ಅಮೂಲ್ಯವಾದಂಥ ನಾಮ ಸ್ವಾಮಿ. ದೇವರೇ, ನೀನು ಕರ್ತನೆ ಒಳ್ಳೆಯವನು ಸ್ವಾಮಿ, ಅದು ಸಿಹಿ ಜೇನಿಗಿಂತಲೂ ಸ್ವಾಮಿ ಅದು ಮಧುರವಾದಂಥ ನಾಮ ಸ್ವಾಮಿ. ಥ್ಯಾಂಕ್ ಯು ಯೇಸುವೇ. ಥ್ಯಾಂಕ್ ಯು ಸಿಸ್. ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ ಯೇಸುವೇ. ನಾವು ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಯೇಸುವೇ. ಸಿಹಿಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು, ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸು ನಿನ್ನ ನಾಮವು. ಹಿಮಪಾತಕ್ಕಿಂತ ತಂಪಾಗಿರುವಂಥದ್ದು, ಸೂರ್ಯಕಾಂತಿಗಿಂತ ಪ್ರಕಾಶಮಾನವು, ಬೆಳದಿಂಗಳಿಗಿಂತ ನಿರ್ಮಲವಾದದ್ದು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿ. ನಾವೆಲ್ಲರೂ ಕೈಗಳನ್ನೆತ್ತಿಕೊಂಡು ಆತನ ನಾಮವನ್ನು ನಾವು ಮೇಲಕ್ಕೆತ್ತೋಣ. ಹಾಳುವ ಯೋಧನು ನಿಮಗೆ ಸಾಟಿ ಇಲ್ಲ ಒಬ್ಬರು, ರಕ್ಷಕ ನೀನೇನೆ ನನ್ನ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಆರಾಧಿಸುವೆ
ಬದುಕಿಸುವ ಜೀವವು ಸರ್ವ ಕಾಲಗಳಲ್ಲೂ ನಿವಸಿಸುವ ಸತ್ಯವು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿಮಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ ನೀನೇನೆ ನನ್ನ ಫಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕೈಗಳೆತ್ತಿ ಆರಾಧಿಸುವೆವು, ಕೈಗಳೆತ್ತಿ ಆರಾಧಿಸುವೆವು, ಕೈಗಳೆತ್ತಿ ಆರಾಧಿಸುವೆವು. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಪ್ಪ. ಮಹಿಮೆಯ ಸಿಂಹಾಸನದಲ್ಲಿ ಕುಳಿತಿರುವ ದೇವರು ನೀನು ಸ್ವಾಮಿ. ಥ್ಯಾಂಕ್ ಯು. ಹಾಲೆಲೂಯ. ಓ ರಬಲ ಮಾಂದರೆ ರಿಬಲ ಬಲ ಭಷಕೆ ರಿಬ. ಥ್ಯಾಂಕ್ ಯು ಲಾರ್ಡ್. ನಿನ್ನಿಂದಾಗದ ಕಾರ್ಯವದು ಒಂದಿಲ್ಲ ಸ್ವಾಮಿ. ಥ್ಯಾಂಕ್ ಯು. ಹಾಲೆಲೂಯ. ನಾವೆಲ್ಲ ಹೃದಯ ಪೂರಕವಾಗಿ ಆಚೆ ಈಚೆ ನೋಡುವುದು ಬೇಡ, ಆತನನ್ನೇ ದೃಷ್ಟಿಸುತ್ತ ನಾವು ಆತನನ್ನು ನಾವು ಆರಾಧಿಸೋಣ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಯೇಸುವೇ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬೆನೆಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬೆನೆಜರ್ ನೀನೇನಯ್ಯ. ಆರಾಧನೆ, 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 ಆರಾಧನೆ ಯೇಸುವೇ. ಆರಾಧನೆ, ಆರಾಧನೆ, ಆರಾಧನೆ. ಕಷ್ಟದ ದಿನಾದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನಾದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ನನ್ನ ಕಾಡುವ ನನ್ನ ಒಡೆಯನೇ, ಎಲ್ರೋಯಿ ನೀನೇನಯ್ಯ. ನನ್ನ ಕಾಡುವ
ನೀನು ದೇವರೇ ಕಷ್ಟದ ದಿನಗಳಲ್ಲಿ ದೇವರು ನಮ್ಮ ಜೊತೆಗಾರನಾಗಿದ್ದ ದೇವರು ಸ್ವಾಮಿ. ಆರಾಧನೆ ಆರಾಧನೆ ನಿನ್ನ ಪ್ರೀತಿಯ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು, ನಿನ್ನ ಪ್ರೀತಿ ನನಗೆ ಸಾಕು. ಹೌದು ಸ್ವಾಮಿ, ನಿನ್ನ ಪ್ರೀತಿ ಒಂದಿದ್ದರೆ ಸ್ವಾಮಿ. ಎಸ್ ಲಾರ್ಡ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಯೇಸುವೆ ಅಪ್ಪ. ನಿನ್ನ ಪ್ರಸನ್ನತೆಯಲ್ಲಿ ಸ್ವಾಮಿ ಇದೆ ರಾಜನ. ನನ್ನ ಕುರುಬನೇ ಯೆಹೋವ ರೂವಾನಿನೇ, ನನ್ನ ನಡೆಸಿದ ನನ್ನ ಕುರುಬನೇ ಯೆಹೋವ ರೂವಾನಿನೇ. ಆರಾಧನೆ ಆರಾಧನೆ ಆರಾಧನೆ. ನಾವೆಲ್ಲರೂ ಪರಲೋಕದ ಕಡೆಗೆ ಕೈಗಳನ್ನೆತ್ತಿಕೊಂಡು ಆತನನ್ನು ನಾವು ಆರಾಧಿಸೋಣ. ಆತನು ಸರ್ವಶಕ್ತನಾದ ದೇವರು, ಆತನು ಸಮಸ್ತವನ್ನು ಉಂಟು ಮಾಡಿದ ಆತನಾಗಿ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯ ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬೆನೆಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬೆನೆಜರ್ ನೀನೇನಯ್ಯ. ಆರಾಧನೆ ಆರಾಧನೆ ಆರಾಧನೆ. ನಾವು ಒಟ್ಟಾಗಿ ನಾವು ಆತನ ನಾಮವನ್ನು ನಾವು ಘನಪಡಿಸಿ, ಆತನು ಸರ್ವಶಕ್ತನು, ಆತನು ಮಹಿಮೆಯುಳ್ಳ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ದೇವರು, ಆರಾಧನೆಗೆ ಸ್ತುತಿಗೆ ಯೋಗ್ಯನಾದ ದೇವರು, ಮಹಿಮೆಗೆ ಯೋಗ್ಯನಾದ ದೇವರು. ಹಲ್ಲೆಲೂಯಾ. ಆರಾಧನೆ ಆರಾಧನೆ ನಿನ್ನ ಪ್ರೀತಿ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು, ನಿನ್ನ ಪ್ರೀತಿ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸಿದ ನನ್ನ ಕುರುಬನೇ ಯೆಹೋವ ರೂವಾನಿನೇ. ಸ್ವೆ ನನ್ನ ನಡೆಸಿದ ನನ್ನ ಕುರುಬನೇ ಯೆಹೋವ ರೂವಾನಿನೇ. ಆರಾಧನೆ 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 ಆರಾಧನೆ
ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಯೇ ನನಗೆ ಸಾಕುವಯ್ಯ. ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕುವಯ್ಯ. ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ಕಳಿಸಿದ ನನ್ನ ಕುರುಬನೇ ಯೆಹೋವ ರೂವಾ ನೀನೇ. ನನ್ನ ನಡೆಸಿದ ನನ್ನ ಕುರುಬನೇ ಯೆಹೋವ ರೂವಾ ನೀನೇ. ಆರಾಧನೆ ಆರಾಧನೆ ಥ್ಯಾಂಕ್ ಯು ಸ್ತೋತ್ರ ಸ್ವಾಮಿ. ಆರಾಧನೆಗೆ ಸಿಂಹಾಸನ ರೂಢನಾಗಿರುವ ದೇವರು ಅಪ್ಪ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ದೇವರು ನಿನ್ನ ಸ್ವಾಮಿ. ನಿನ್ನ ಆರಾಧನೆಗೆ ಮಹಿಮೆ ಹೊಂದತಕ್ಕವನು ಸ್ವಾಮಿ. ಓ ರವ ಲವ ಶಕರ ಮಾಂದರೆ ಓ ಕರ ಬಂದರೆ ಬಲ ಬಲ ಬಲವ ರಿಬಲ ಬಾಂದರೆ ಬ ಶೇಕೆ ರಿಬಲ ಬಲವ. ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಆರಾಧನೆಗೆ ಮಹಿಮೆಯ ದೇವರು ನಿನ್ನ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಆರಾಧನೆ 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 ಆರಾಧನೆ. ಥ್ಯಾಂಕ್ ಯು. ಕರ್ತನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ರಾಜಾದಿರಾಜ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಒಡೆಯನೇ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ನಿನಗೆ ಆರಾಧನೆ ಸ್ವಾಮಿ. ನಿನಗೆ ಮಹಿಮೆ ಸ್ವಾಮಿ. ನಿನಗೆ ಘನತೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಎಸ್ 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 ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಒಂದು ಕ್ಷಣ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಇದ್ದ ಸ್ಥಳದಲ್ಲಿ ಪ್ರಾರ್ಥನೆ ಮಾಡೋಣ. ಹೋಲಿ ಸ್ಪಿರಿಟ್ ನಮ್ಮ ಮಧ್ಯದಲ್ಲಿ ಚಲಿಸು. ಪವಿತ್ರಾತ್ಮನೆ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡು. ನಿನ್ನ ಪರಲೋಕದ ನುಡಿಗಳನ್ನು ನಾವು ಕೇಳಲು ಬಂದಿದ್ದೇವೆ. ನಿನ್ನ ನುಡಿಗಳನ್ನೇ ಕೇಳಬೇಕಪ್ಪ. ನಿನ್ನನ್ನೇ ಧ್ಯಾನಿಸ್ಬೇಕಪ್ಪ. ಎಲ್ಲರೊಂದು ಕ್ಷಣ ಪ್ರಾರ್ಥನೆ ಮಾಡಿ. ಎಸ್ ಎಸ್ ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ಯು ಜೀಸಸ್. Hallelujah. Hallelujah. Thank you, Lord. Yeshu. Yeshu.
ಕಲರಬಂತರ ಮಾತನಾಡು ಮಾತನಾಡು ಸ್ವಾಮಿ. ನಿನ್ನ ನುಡಿಗಳಿಗೋಸ್ಕರ ನಿರೀಕ್ಷಿಸಿಕೊಂಡೇ ಇದ್ದೇವೆ. ನಿನ್ನ ನುಡಿಗಳನ್ನ ಕೇಳ ಮಾಡಪ್ಪ. ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಸಭೆಯಾದ ನಮ್ಮನ್ನ ಕರ್ತನೆ ಕೃಪೆಯಿಂದ ನೀನು ಕಾಪಾಡಿಕೊಂಡು ನಡೆಸಿಕೊಂಡು ಬಂದಿದ್ದಿ ದೇವರೇ. ಈ ದಿನದಲ್ಲಿ ನಾವು ಸಭೆಯಾಗಿ ಸೇರಿ ಬರುವಂತೆ ಸಹಾಯ ಮಾಡಿದ್ದಿ. ಸೇರಿ ಬರದಂತೆ ಯಾವುದೇ ಅಡ್ಡಿ ತಡೆಗಳು ಕರ್ತ ನಮ್ಮನ್ನ ಮುಟ್ಟದಂತೆ ಮಾಡಿದ್ದೆ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಸಭೆಯಾಗಿ ಸೇರಿ ಬಂದು ನಿನ್ನ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥಿಸಿ ನಿನ್ನನ್ನು ಆರಾಧಿಸಿ ಪ್ರಾರ್ಥಿಸಿ ನಿನ್ನ ವಾಕ್ಯವನ್ನು ಧ್ಯಾನಿಸುವುದರ ಮೂಲಕ ಬರುವಂತೆಲ್ಲ ಆಶೀರ್ವಾದ ಕರ್ತನೆ ನಿನ್ನ ಸಭೆಗೆ ಉಂಟಾಗುವುದಕ್ಕಾಗಿ ಸ್ತೋತ್ರ. ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. God is good all the time. All the time God is good. Hallelujah. 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 ಎಲ್ಲ ಮುಖದಲ್ಲಿ ನಗು ಬೇಕಾಗಿದೆ. ನಗು. ಸಂತೋಷವಾಗಿದ್ದೀರಾ? ಕರ್ತನ ಸಮ್ಮುಖಕ್ಕೆ ಬರುವುದಕ್ಕಾಗಿ ಎಲ್ಲರೂ ಸಂತೋಷವಾಗಿದ್ದೀರಾ? ಕೆಲವರು ಬಾಯಲ್ಲಿ ಹೆಸರು ಹೇಳ್ತಾರೆ, ಮುಖದಲ್ಲಿ ಗೊತ್ತಾಗುವುದಿಲ್ಲ. ಹಲ್ಲೆಲೂಯಾ. ಇದು ನಮ್ಮ ಜೀವಿತದಲ್ಲಿ ದೇವರಿಂದ ಒದಗಿದಂಥ ಒಂದು ಕೃಪಾ ಭಾಗ್ಯ, ಕೃಪೆಯ ಒಂದು ಆಶೀರ್ವಾದ. ಹಲ್ಲೆಲೂಯಾ. ಯಾರು ಆ ದೇವರ ಕೃಪೆಯಲ್ಲಿನೂ ಕೂಡ ಆ ಕೃಪೆಯನ್ನು ಅರಿತುಕೊಳ್ಳಲಿಲ್ವೋ, ಆ ಕೃಪೆಯನ್ನು ಸ್ವೀಕರಿಸಲಿಲ್ವೋ, ಅವರು ಈ ಭಾಗ್ಯದಲ್ಲಿದ್ದಾರ? ಸಭೆಯಾಗಿ ಸೇರಿ ಬಂದು ಅದರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥ ಭಾಗ್ಯದಲ್ಲಿದ್ದಾರ? ಖಂಡಿತವಾಗಿಯೂ ಇಲ್ಲ. ಹಲ್ಲೆಲೂಯಾ. ಆದರೆ ನಮಗಾದರೂ ದೇವರು ತನ್ನ ಕೃಪೆಯಿಂದ ಈ ಭಾಗ್ಯವನ್ನು ಕೊಟ್ಟಿದ್ದಾನೆ. ಓಕೆ, ದೇವರಿಗೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯದಲ್ಲಿ ಪ್ರಾಮುಖ್ಯವಾದಂಥ ಒಂದು ಸಂಗತಿಯನ್ನು ಈ ದಿವಸ ನಾವು ತಿಳ್ಕೊಳ್ಳಿಕ್ಕೆ ಹೋಗೋಣ. ಹಲ್ಲೆಲೂಯಾ ಹಲ್ಲೆಲೂಯಾ. ಈಗ ಈ ಬಿಲ್ಡಿಂಗ್ಗಳು, ನಾನು ಅದನ್ನು ಹೀಗೆ ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದರೆ ಈ ದಿನಮಾನಗಳಲ್ಲಿ ನಾವು ನೋಡೋದಾದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ. 10 ಫ್ಲೋರ್, 15 ಫ್ಲೋರ್, 20 ಫ್ಲೋರ್, 30 ಫ್ಲೋರ್, 50 ಫ್ಲೋರ್ ಅಲ್ವಾ ಕಟ್ತಾರೆ. ಯಾವುದ್ರ ಮೂಲಕ ಕಟ್ತಾರೆ? ಏನಾಗ್ತಾರೆ? ಪಿಲ್ಲರ್ಗಳನ್ನು ಹಾಕ್ತಾರೆ. ಹಾಕುವಂಥ ಪಿಲ್ಲರ್ ಕೂಡ ಏನಾಗಿರ್ಬೇಕು? ಅದು ಸ್ಟ್ರಾಂಗ್ ಆಗಿ ಇರಬೇಕು ಅಲ್ವಾ? ಸ್ಟ್ರಾಂಗ್ ಆದ ಪಿಲ್ಲರ್ಗಳನ್ನು ಹಾಕ್ತಾರೆ. ಮತ್ತು ಪಿಲ್ಲರ್ಗಳು ಬೇಕೇ ಬೇಕಲ್ವಾ? ಪಿಲ್ಲರ್ಗಳು ಇಲ್ಲದಿದ್ದರೆ ಸ್ಟ್ರಾಂಗ್ ಆದ, ಅದರಲ್ಲಿ ಕೂಡ ಸ್ಟ್ರಾಂಗ್ ಆದ ಪಿಲ್ಲರ್ಗಳು ಇಲ್ಲದೆ ಹೋಗೋದಾದರೆ ಬಿಲ್ಡಿಂಗ್ ಕುಸಿಲಿಕ್ಕೆ ಪ್ರಾರಂಭ ಆಗ್ತದೆ ಅಥವಾ ಕುಸಿದು ಬೀಳ್ತದೆ, ಅದು ನಿಲ್ಲುವುದಿಲ್ಲ. ಹಲ್ಲೆಲೂಯಾ. ಅದೇ ಪ್ರಕಾರ ಈ ಒಂದು ದೇವರ ರಾಜ್ಯವೆಂಬಂಥ ಒಂದು ವಿಷಯವನ್ನು ನಾವು ಕಟ್ಟಡಕ್ಕೆ ಹೋಲಿಸೋದಾದರೆ, ದೇವರ ರಾಜ್ಯವನ್ನು ಒಂದು ಕಟ್ಟಡಕ್ಕೆ ಹೋಲಿಸೋದಾದರೆ, ಆ ಕಟ್ಟಡ ಎಂಥ ಕಟ್ಟಡವಾಗಿದೆ ಅಂದರೆ ಈ ಲೋಕದಲ್ಲಿ ಕಟ್ಟಲ್ಪಡುವಂಥ ರೀತಿಯ ಕಟ್ಟಡ ಅಲ್ಲ. ಅಂದರೆ ಒಂದು ಆಲೋಚನೆ ಮಾಡಿ ಒಂದು ಇಷ್ಟೇ ಫ್ಲೋರ್ ಅಂತ ಕಟ್ಟಿಬಿಡ್ತಾರೆ ಅಲ್ವಾ? ಅದಕ್ಕೆ ತಕ್ಕಂಥ ಒಂದು ಕಂಬಗಳನ್ನು ಹಾಕಿ ಪಿಲ್ಲರ್ಗಳನ್ನು ಹಾಕಿ ಅದರ ಮೇಲೆ ಕಟ್ಟುತ್ತಾ ಬರ್ತಾರೆ. ಆದರೆ ದೇವರ ರಾಜ್ಯವೆಂಬಂಥ ಒಂದು ಕಟ್ಟಡ, ದೇವರ ರಾಜ್ಯದ ಕಟ್ಟಡ, ಕಟ್ಟಲ್ಪಡುವ ಕಟ್ಟಡ, ಅದಕ್ಕೆ ಇಷ್ಟೇ ಹಂತ ಅಂತ ಇಲ್ಲ, ಅದು ಬೆಳೀತಾ ಹೋಗುವಂಥದ್ದು. ಹೌದಲ್ವಾ? ಎಸ್, ಅದು ಬೆಳೀತಾ ಹೋಗಬೇಕು. ಅದು 5 ಫ್ಲೋರ್ ಅಂತಲ್ಲ, 10 ಫ್ಲೋರ್ ಅಂತಲ್ಲ, 20 ಫ್ಲೋರ್ ಅಂತಲ್ಲ, 30 ಅಂತಲ್ಲ. ಕ್ರಿಸ್ತನು ಬರುವವರೆಗೆ ಸಾವಿರಾರು ಫ್ಲೋರ್ ಆದರೂ ಕೂಡ ಕಟ್ಟಿಕೊಂಡು ಹೋಗ್ತಾ ಇರಬೇಕು. ಹೋಗಬೇಕಾದ್ರೆ ಹಾಗಾದರೆ ಈ ಒಂದು
ಮಣ್ಣಿನ ಒಂದು ಕಟ್ಟಡಕ್ಕೆ ಅದರ ನಿಯಮಿತ ಫ್ಲೋರ್ ಇರ್ತದೆ, 5 ಫ್ಲೋರ್ 10 ಫ್ಲೋರ್, ಅದಕ್ಕೆ ಸ್ಟ್ರಾಂಗ್ ಅದಕ್ಕೆ ಬೇಕಾದಂಥ ಒಂದು ಬಲವಾದಂಥ ಕಂಬಗಳನ್ನು ಹಾಕ್ತಾರೆ. ಕಂಬಗಳು ಯಾವಾಗಲೂ ಏನಾಗಬೇಕು? ಬಲವಾಗಿರಬೇಕು. ಒಂದು ವೇಳೆ ಕಂಬ ಬಲ ಇಲ್ಲದಿದ್ದರೆ ಬಿಲ್ಡಿಂಗ್ ಏನಾಗೋದಿಲ್ಲ, ನಿಲ್ಲಕ್ಕೆ ಆಗೋದಿಲ್ಲ. ಈ ಕಂಬ ಅನ್ನುವಾಗ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 9ನೇ ವಚನವನ್ನು ನೋಡುವಾಗ ಅಲ್ಲಿ ಸಭಾ ಸ್ತಂಭಗಳು ಎಂಬಂಥ ಒಂದು ವರ್ಡ್ ಯೂಸ್ ಆಗಿದೆ ಅಲ್ವಾ? ಗಲಾತ್ಯ 2ನೇ ಅಧ್ಯಾಯ 9ನೇ ವಚನ ಎಲ್ಲರೂ ಕೇಳಿ, ಭಾಳ ಪ್ರಾಮುಖ್ಯವಾದಂಥ ಒಂದು ವಿಚಾರ. ಹಾಗೆಯೇ ಸುನ್ನತಿ ಇಲ್ಲದವರಿಗೆ ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನರು ಕಂಡು ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳುಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು ನೀವು ಅನ್ಯ ಜನರ ಬಳಿಗೆ ಹೋಗಿರಿ. ಓಕೆ, ಅಲ್ಲಿ ಹೇಳ್ತದೆ ಸಭಾ ಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೆಫ, ಯೋಹಾನರು. ಕೆಫ ಅಂದರೆ ಯಾರು? ಕೆಫ ಅಂದರೆ ಪೇತ್ರ. ಕೆಫ ಅಂದರೆ ಪೇತ್ರ. ಇವರೆಲ್ಲರೂ ಸಭಾಸ್ತಂಭಗಳು. ಹಾಗಾದರೆ ಇದರಲ್ಲಿ ನೋಡುವಾಗ ಈ ಮೂರು ಹೆಸರುಗಳು ಯಾವ ಗುಂಪಿನ ಹೆಸರುಗಳು? ಯೇಸು ಸ್ವಾಮಿಯ 12 ಮಂದಿ ಶಿಷ್ಯರ ಗುಂಪಿನ ಹೆಸರುಗಳು. ಅವರು ಸಭಾ ಸ್ತಂಭಗಳೆಂಬುದಾಗಿ ಗುರುತಿಸಲ್ಪಟ್ಟಿದ್ದಾರೆ. ಹಾಗಾದರೆ 12 ಮಂದಿ ಅಥವಾ ಅಪೋಸ್ತಲರು ಅಥವಾ ಸೇವೆಗಾಗಿ ಕರೆಯಲ್ಪಟ್ಟವರು, ಕೇಳ್ರಿ, ಸೇವೆಗಾಗಿ ಆರಿಸಲ್ಪಟ್ಟವರು, ಇವರೆಲ್ಲ ಯಾರಾಗಿದ್ದಾರೆ? ಸಭೆಯ ಒಂದು ಸ್ತಂಭಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಉದಾಹರಣೆಗಾಗಿ ವಾಕ್ಯದ ಆಧಾರದಲ್ಲಿ ನೋಡೋದಾದರೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಕೂಡ ನೀವು ನೋಡುವಾಗ ಅಲ್ಲಿ 5 ಕಾಲಿಂಗನ್ನು ಕುರಿತಾಗಿ ಬರೆದಿದೆ. 5 ವಿಧದ ಸೇವಾ ಕಾರ್ಯಗಳು ಅಲ್ವಾ? ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ಆತನು ಕೆಲವರನ್ನು ಏನಂತೆ? ಅಪೋಸ್ತಲರು, ಕೆಲವರನ್ನು ಪ್ರವಾದಿಗಳು, ಕೆಲವರನ್ನು ಸುವಾರ್ತಿಕರು ಅಥವಾ ಸೌವಾರ್ತಿಕರು, ಕೆಲವರು ಸಭಾಪಾಲಕರು, ಕೆಲವರು ಉಪದೇಶಗಳಾಗಿ ಅನುಗ್ರಹಿಸಿದನು. ಈ ಸೇವೆಯ ಕರೆಗಳಲ್ಲಿ ಈ ಒಂದು 5 ಕರೆಗಳನ್ನು ನಾವು ಗುರುತಿಸಿಕೊಳ್ಬೋದು ಅಲ್ವಾ? ಹಲ್ಲೆಲೂಯಾ. ಯಾರೇ ಸೇವೆಗೆ ಕರೆಯಲ್ಪಟ್ಟಿರುವುದಾದರೆ ಈ 5ರಲ್ಲಿ ಯಾವುದಾದ್ರೂ ಒಂದೊಂದಿರ್ತದೆ. ಈ ಯೇಸು ಸ್ವಾಮಿಯ ಕಾಲದಲ್ಲಿದ್ದಂಥ ಆ ಶಿಷ್ಯರಲ್ಲಿ ಯಾರು ಅಪೋಸ್ತಲರೆಂದು ಗುರುತಿಸಲ್ಪಟ್ಟಿದ್ದಾರೋ ಅವರಲ್ಲಿ ಈ 5 ಕರೆ ಕೂಡ ಆಪರೇಟ್ ಆಗ್ತಾ ಇತ್ತು. ಹಲ್ಲೆಲೂಯಾ. ಈ 5 ಸೇವೆಗಳು, 5 ಕರೆಯ ಸೇವೆ ಯಾವುದೆಲ್ಲ? ಅಪೋಸ್ತಲರಂದರೆ ಕಳುಹಿಸಲ್ಪಟ್ಟವರು. ಅವರಲ್ಲಿ ಉಳಿದದಲ್ಲ, ಪ್ರವಾದಿಗಳು ಆಗಿದ್ದರು, ಅವರು ಸುವಾರ್ತಿಕರು ಆಗಿದ್ದರು, ಸಭಾಪಾಲಕನ ಒಂದು ವರ ಇತ್ತು ಅವರ ಹತ್ರ ಅಥವಾ ಆ ಕರೆ ಇತ್ತು, ಉಪದೇಶಗಳಾಗಿಯೂ ಕೂಡ ಉಪದೇಶ ಮಾಡ್ತಾ ಇದ್ರು ಆ ಕಾಲದ. ಈ ದಿನಗಳಲ್ಲಿ ನೋಡೋದಾದರೆ ಅಲ್ಲಲ್ಲಿ ಕೆಲವರನ್ನು ನಾವು ಕಾಣ್ಬೋದು, ಅಪೋಸ್ತಲರು ಎಂಬುದಾಗಿ ಕಾಣ್ಬೋದು. ಈ ದಿನಗಳಲ್ಲಿ ಅಪೋಸ್ಟಲ್ ಅಂತ ನಾವು ಹೆಸರು ಕೇಳ್ತೇವೆ. ಆದರೆ ಒಂದು ಭಾಳ ಬೇಸರವಾದ ಸಂಗತಿ, ಅವರಲ್ಲಿ ಈ 5 ಕರೆ ಕೂಡ ಆಪರೇಟ್ ಆಗೋದನ್ನು ನಾವು ಕಾಣೋದಿಲ್ಲ. ಹಾಗೆ ಆಗಬಾರ್ದು. ಈಗ ನಾನು ಅಪೋಸ್ತಲನೆಂಬುದಾಗಿ ಗುರುತಿಸಲ್ಪಡುವುದಾದರೆ ಪೂರ ಈ ಉಳಿದ 4 ಕರೆಯ ಆ ಒಂದು ಗಿಫ್ಟ್ ನನ್ನ ಹತ್ರ ಆಪರೇಟ್ ಆಗಬೇಕು. ಆದರೆ ನಾನೊಂದು ಅಪೋಸ್ತಲರ ಕಾಲಿಂಗಲ್ಲಿ ಒಂದು ಸ್ತಂಭವಾಗಿದ್ದೇನೆ, ಕಂಬವಾಗಿದ್ದೇನೆ. ಈ ದಿನಗಳಲ್ಲಿ ನೋಡೋದಾದರೆ ದೇವರು ಸೇವೆಯ ಕರೆಯನ್ನು ಕೊಟ್ಟಿದ್ದಾನೆ, ಅದಕ್ಕೆ ತಕ್ಕಂಥ ವರಗಳನ್ನು ಕೊಟ್ಟಿದ್ದಾನೆ ಕೆಲವರಿಗೆ. ಹಲ್ಲೆಲೂಯಾ. ಕೆಲವರು ತಮ್ಮಲ್ಲಿರುವಂಥ ಕರೆಯನ್ನು ತಿಳ್ಕೊಂಡಿದ್ದಾರೆ, ಕೆಲವರು ತಿಳ್ಕೊಳ್ಳದೆ ಮರೆಯಲ್ಲಿದ್ದಾರೆ. ಅಲ್ಲೇ ಗುಪ್ತದಲ್ಲೇ ಉಂಟು. ಎಲ್ಲಿ ಯಾವುದಾದ್ರೂ ಒಂದು ಕರೆ ಇದ್ದರೆ ಅಲ್ಲಿ ಆ ಕರೆಗೆ ತಕ್ಕಂಥ ವರಗಳು ಕೂಡ ಇರ್ತದೆ. ಹಲ್ಲೆಲೂಯಾ.
ವರ ಮಾತ್ರ ಇರುತ್ತಾ? ಕರೆಗೆ ತಕ್ಕಂಥ ವರ ಮಾತ್ರ ಅಲ್ಲ, ಅದರಲ್ಲಿ ಮುಂದೆ ನಡೆದುಕೊಂಡು ಹೋಗಲಿಕ್ಕೆ ಕೃಪೆ ಕೂಡ ಇರ್ತದೆ. ಹಲ್ಲೆಲೂಯಾ. ಈಗ ಪ್ರವಾದಿ ಕರೆ ಅನ್ನುವಾಗ ಅದೊಂಥರ ಈಸಿ ಅಲ್ಲ. ಕೆಲವು ಸಾರಿ ನಮಗೆ ಭಾಳ ಖುಷಿ ಆಗ್ತದೆ. ಓ 6 ಲಕ್ಕ ಉಂಟದು ಪೂರ ಬಂಡೇರ್, ಅವರು ಎಬ್ಬಿಸಿ ನಿಲ್ಲಿಸಿ ಎಲ್ಲ ಹೇಳಿದರು, ಅವ್ರಿಗೆಲ್ಲ ತಿಳಿತು ನಾನು ಕೂಡ ಹಾಗೆ ಆಗಬೇಕು. ಒಂದು ತಿಳ್ಕೊಳ್ಳಿ, ದೇವರ ಚಿತ್ತ ಇದ್ದರೆ ಆಗಲಿ. ಆವಾಗ ದೇವರ ಚಿತ್ತ ಇದ್ದರೆ, ದೇವರಿಂದಲೇ ಬಂದಂಥ ಆ ಒಂದು ಕರೆ ಇದ್ದರೆ ಅದಕ್ಕೆ ತಕ್ಕಂಥ ವರಗಳಿರ್ತದೆ, ಅದಕ್ಕೆ ತಕ್ಕಂಥ ಕೃಪೆ ಕೂಡ ಇರ್ತದೆ. ಕೃಪೆ ಇಲ್ಲದಿದ್ದರೆ ಆ ಸೇವೆಯಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಸೇವೆ, ಹಲ್ಲೆಲೂಯಾ, ಕರೆ ಬೇಕು, ವರ ಬೇಕು, ಕೃಪೆ ಬೇಕು. ನಮಗೆ ಆಶೆ ಆಗ್ತದೆ. ನಮಗೆ ಕೆಲವು ಸರಿ ಏನಾಗ್ತದೆ, ಟಿ ವಿಗಳಲ್ಲಿ ಮತ್ತು ಇದರಲ್ಲೆಲ್ಲ ನೋಡುವಾಗ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಬರುವಂಥ ಸೇವಕರುಗಳನ್ನು ನಾವು ನೋಡ್ತೇವೆ, ನಮಗೂ ಕೂಡ ಖುಷಿ ಆಗ್ತದೆ ಅಲ್ವಾ? ಓ ನಾನು ಕೂಡ ಹಾಗೆ ಆಗಬೇಕು. ನಾನೊಂದು ನಿಮಗೆ ಪ್ರಾರ್ಥನೆ ಕಲಿಸಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾರು ಕೂಡ ಮನುಷ್ಯರಾಗಿ ಆಗಬೇಕೆಂಬುದಾಗಿ ನೀವು ಬಯಸಬೇಡ್ರಿ. ನೀವು ಹೀಗೆ ಪ್ರಾರ್ಥನೆ ಮಾಡೋಣ, ಯೇಸುವಿನ ಹಾಗೆ ಆಗಬೇಕು, ದೇವರ ಚಿತ್ತದ ಹಾಗೆ ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ಹಾಗೆ ಆಗಬೇಕು, ದೇವರ ಚಿತ್ತದ ಹಾಗೆ ನನ್ನ ಜೀವಿತದಲ್ಲಿ ಆಗಬೇಕು. ಒಂದು ವೇಳೆ ದೇವರ ಚಿತ್ತ ಇರೋದಾದರೆ ನಿಮ್ಮಲ್ಲಿ ಅಥವಾ ನನ್ನಲ್ಲಿ ಪ್ರವಾದಿ ಕರೆ ಇದ್ದರೆ, ಅಥವಾ ಅಪೋಸ್ತಲರು, ಪ್ರವಾದಿಗಳು, ಅಥವಾ ಸುವಾರ್ತಿಕರು, ಸಭಾಪಾಲಕರು, ಉಪದೇಶಗಳು ಯಾವುದಾದ್ರೂ ಇರೋದಾದರೆ ಅದಕ್ಕೆ ತಕ್ಕಂಥ ಕರೆ, ವರ ಮತ್ತು ಕೃಪೆ ಇರ್ತದೆ. ಆಗ ಮಾತ್ರ ಎಷ್ಟೇ ವರ್ಷ ಆದರೂ ಅದರಲ್ಲಿ ಆ ಸೇವೆಯಲ್ಲಿ ದೃಢವಾಗಿ ಎಲ್ಲ ಹೋರಾಟಗಳ ಮಧ್ಯೆ ನಿಂತುಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಈಗ ಆ ಕರೆಗಳಲ್ಲಿರುವವರು ಅಥವಾ ಸೇವೆಗಳಲ್ಲಿರುವವರು ಅಥವಾ ಸಭಾಸ್ತಂಭಗಳಾಗಿರುವವರು ಎಷ್ಟೋ ಜನ ಇದ್ದಾರೆ. ಸಭಾಸ್ತಂಭಗಳಾಗಿರುವವರು ಎಷ್ಟೋ ಜನ ಇದ್ದಾರೆ ಅಲ್ವಾ? ಹೌದಲ್ವಾ? ನೋಡ್ರಿ, ಈ ಬಿಲ್ಡಿಂಗ್ನ ಪಿಲ್ಲರ್ನ ಕುರಿತಾಗಿ ಭಾಳ ಜಾಗೃತಿ ವಹಿಸ್ಕೊಳ್ತಾರೆ. ಮೇಲಿನ ಕಟ್ಟಡಗಿಂತಲೂ ಅಡಿಯಿಂದ ಬರುವಂಥ ಪಿಲ್ಲರ್ನ ಕುರಿತಾಗಿ ಭಾಳ ನಿಗಾ ವಹಿಸ್ತಾರೆ, ಅದರ ಕುರಿತಾಗಿ ಕೇರ್ ತಗೊಳ್ತಾರೆ. ಅದೇ ಪ್ರಕಾರ ಒಂದು ತಿಳ್ಕೊಳ್ಳಿ, ಸಭೆಗೆ ಒಂದು ಜವಾಬ್ದಾರಿ ಉಂಟು, ಈ ಪಿಲ್ಲರ್ಗಳ ಕುರಿತಾಗಿ ಕೇರ್ ತಗೊಳ್ಳುವಂಥದ್ದು. ಅದನ್ನು ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಭಾ ಸೇವೆಯಲ್ಲಿ ಯಾವುದೇ ವಿಧವಾದಂಥ ಕರೆಯಲ್ಲಿ ಸಭಾಪಾಲಕನು ಇನ್ನೊಂದು ಈ 5 ಫೋಲ್ಡ್ ಕಾಲಿಂಗಲ್ಲಿ ಯಾವುದೇ ಒಂದು ಕಾಲಿಂಗಲ್ಲಿ ಇರುವವನ ಕುರಿತಾಗಿ ನಾವು ನಿಗಾ ತಗೊಳ್ಬೇಕು. ಹೇಗೆ ನಾವು ನಿಗಾ ತಗೊಳ್ಬೇಕು? ಅದನ್ನು ಈ ರೀತಿ ತಗೊಳ್ಬೋದು. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅಪೊಸ್ತಲನಾದ ಪೌಲನು ಥೆಸಲೋನಿಕದವರಿಗೆ ಬರೆಯುವಾಗಿ ಹೀಗೆ ಹೇಳ್ತಾನೆ, ನಮ್ಮ ಸಹೋದರರೇ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾನೆ. ಇವತ್ತು ಸಭಾ ಸೇವಕರುಗಳನ್ನು ಅಥವಾ ಬೇರೆ ಬೇರೆ ಕರೆಗಳುಳ್ಳಂಥ ಸೇವಕರುಗಳನ್ನು ನಿಗಾ ಇಡಬೇಕು. ಹೇಗೆ? ಪ್ರಾರ್ಥನೆಯ ಮೂಲಕ ಅವರ ಕುರಿತಾಗಿ ಗಮನ ಇಡಬೇಕು. ಅವರು ಸ್ಟ್ರಾಂಗ್ ಆಗಿರಬೇಕು. ಹಲ್ಲೆಲೂಯಾ. ದೇವರ ರಾಜ್ಯದ ಜವಾಬ್ದಾರಿ ಅವರಿಗೆ ಕೊಡಲ್ಪಟ್ಟಿದೆ. ಜನರನ್ನು ಪರಿಪೂರ್ಣತೆಗೆ ನಡೆಸುವಂಥ ಜವಾಬ್ದಾರಿ ಅವರಿಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ಅವರ ಕುರಿತಾಗಿ ನಾವು ಗಮನ ಕೊಡತಕ್ಕದ್ದು. ಓದಿರಿ ಅದನ್ನು. ಥೆಸಲೋನಿಕ 5:25 ಥೆಸಲೋನಿಕ 5:25 ಹೇಳ್ತದೆ, ಸಹೋದರರೇ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಮಗೋಸ್ಕರ ಪ್ರಾರ್ಥನೆ ಮಾಡಿ ಸಾಕು. ಸಹೋದರರೇ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಇಲ್ಲಿ ಯಾರು ಕೇಳಿಕೊಳ್ತಾ ಇದ್ದಾನೆ? ಅಪೊಸ್ತಲನಾದ ಪೌಲನು ಕೇಳಿಕೊಳ್ತಾ ಇದ್ದಾನೆ. ಈ ಅಪೊಸ್ತಲನಾದ ಪೌಲನ ಮಿನಿಸ್ಟ್ರಿ ಕುರಿತಾಗಿ ನಾವು ನೋಡೋದಾದರೆ ಇಡೀ ಬೈಬಲಲ್ಲಿ ಪ್ರಭಾವಿತ ವ್ಯಕ್ತಿ ಅನೇಕರಿದ್ದಾರೆ. ಅದರಲ್ಲಿ ಜಾಸ್ತಿಯಾಗಿ ನಮಗೆ ಕಾಣಿಸಿಕೊಳ್ಳೋದು ಅಪೊಸ್ತಲನಾದ ಪೌಲನು. ಅವನು ಮಾಡಿದಂಥ ಸೇವೆ ಅದು ಒಂದು ಸಾಧಾರಣ ಸೇವೆ ಅಲ್ಲ ಅಲ್ವಾ? ಅದೊಂದು ಸಾಧಾರಣ ಸೇವೆ ಅಲ್ಲ. ಅಬ್ಬಬ್ಬಬ್ಬ, ಎಂಥ ಸೇವೆ ಮಾಡಿದ್ದಾನೆ! ಎಂಥ ಒಂದು ಡೆಲಿವರೆನ್ಸ್ ಆಗಿದೆ, ಎಂಥ ಒಂದು ಹೀಲಿಂಗ್ ಆಗಿದೆ, ಎಂಥ ಒಂದು ಮಿರಾಕಲ್ ಅವನ ಮೂಲಕ ಆಗಿದೆ. ಈಗ ನೋಡೋದಾದರೆ ಈಗಿನ ಒಂದು ಇದರಲ್ಲಿ ವರ್ಡಲ್ಲಿ ನಾವು ಹೇಳೋದಾದರೆ ಸೂಪರ್ ನ್ಯಾಚುರಲ್ ಪವರಿಂದ, ಸೂಪರ್ ನ್ಯಾಚುರಲ್ ಅಥಾರಿಟಿಯಿಂದ
ಉಪಯೋಗವಾಗ್ತಾ ಇದ್ದ ಒಬ್ಬ ಮ್ಯಾನ್ ಆಫ್ ಗಾಡ್. ಹಲ್ಲೆಲೂಯಾ. ಅದೇ ಮ್ಯಾನ್ ಆಫ್ ಗಾಡ್ ಹೇಳ್ತಾ ಇದ್ದಾನೆ, ಸಭೆ ಹತ್ರ ಕೇಳಿಕೊಳ್ತಾ ಇದ್ದಾನೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಾನು ಕೇಳಿಕೊಳ್ತೇನೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಈ ದಿನಗಳಲ್ಲಿ ಅಂಥ ಮಾತುಗಳು ದೇವ ಸೇವಕರುಗಳ ಮೂಲಕ ಕೇಳಿ ಬರೋದು ಬಹಳ ಬಹಳ ಅಪರೂಪ. ಪೌಲನು ತನ್ನ ಕಾಲದಲ್ಲಿ ಅವನು ಸೂಪರ್ ನ್ಯಾಚುರಲ್ ಅಥಾರಿಟಿಯಲ್ಲಿ, ಸೂಪರ್ ನ್ಯಾಚುರಲ್ ಪವರಲ್ಲಿ ಆಪ್ರೇಟ್ ಆದದಂದರೆ ಭಯಂಕರ ಆಪ್ರೇಟ್ ಆಗಿದ್ದಾನೆ. ಆದರೂ ಕೂಡ ಅವನು ತಿಳ್ಕೊಂಡಿದ್ದಾನೆ, ಕಂಬವಾದಂಥ ನನಗೆ ಜನರ ಪ್ರಾರ್ಥನೆ ಅವಶ್ಯಕತೆ ಉಂಟು. ಸ್ತಂಭವಾಗಿರುವಂಥ ನನಗೆ ದೇವರ ರಾಜ್ಯದ ಕಟ್ಟಡದ ಕಂಬವಾಗಿರುವಂಥ ನನಗೆ ಪ್ರಾರ್ಥನೆಯ ಅವಶ್ಯಕತೆ ಇದೆ ಎಂಬುದಾಗಿ ಆತನು ತಿಳ್ಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಒಂದು ಕಡೆ ಹೀಗೆ ಹೇಳ್ತಾನೆ, ಏನಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ರೋಮನ್ಸ್ 15:30 15:30 ಅದರಲ್ಲಿ 30-32 ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 15ನೇ ಅಧ್ಯಾಯ 30-32 ವಚನದಲ್ಲಿ ನಾವು ಓದುವಾಗ, ಸಹೋದರರೇ ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ 30-32 ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಬಲಿಯವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದಾಗುವ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಒಂದು ನಿಮಿಷದಲ್ಲಿ ಅದೇ ವರ್ಡ್ ಹಿಂದೆ ಹಾಕಿ. ಸಹೋದರರೇ, ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ, ಎಲ್ಲಿಯ ಸಹೋದರರಿಗೆ ಹೇಳ್ತಾ ಇದ್ದಾರೆ? ರೋಮಾಪುರದಲ್ಲಿದ್ದಂಥ ಸಭೆಯ ಸಹೋದರ ಸಹೋದರಿಯರಿಗೆ ಹೇಳ್ತಾ ಇದ್ದಾರೆ, ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಬಲೀಯವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದಾಗುವ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನೋಡಿ, ಅಲ್ಲಿ ನನಗೋಸ್ಕರ ಪ್ರಾರ್ಥಿಸಿ ಅಂತ ಹೇಳ್ತಾ ಇದ್ದಾನೆ, ಇಲ್ಲಿ ಬೇಡಿಕೊಳ್ತಾ ಇದ್ದಾನೆ. ಹೇಗೆ ಪ್ರಾರ್ಥನೆ ಮಾಡಬೇಕಂತೆ ಸಹೋದರರು ಸಹೋದರಿಯರು? ಕಂಬವಾದಂಥ ಅಪೊಸ್ತಲದ ಪೌಲನಿಗೆ ಹೇಗೆ ಪ್ರಾರ್ಥನೆ ಮಾಡಬೇಕಂತೆ? ಬಲೀಯವಾಗಿ ಪ್ರಾರ್ಥನೆ ಮಾಡಬೇಕಂತೆ. ಬಲಿಯ ಅಂದರೆ ಏನು ಗೊತ್ತಾಯ್ತಾ? ಬಲಿಯ ಅಂದರೆ ಏನು? ಹೋರಾಟದ ಒಂದು ಪ್ರಾರ್ಥನೆ, ನಿರಂತರ ಮಾಡುವಂಥ ಪ್ರಾರ್ಥನೆ. ದೇವ ಸೇವಕರುಗಳಿಗೆ, ಕಂಬಗಳಿಗಾಗಿ ನಿರಂತರವಾಗಿ ಮಾಡುವಂಥ ಪ್ರಾರ್ಥನೆ ಆತನ ಕೇಳಿ ಬೇಡಿಕೊಳ್ತಾ ಇದ್ದೇನೆ ಅಂತ ಹೇಳ್ತೇನೆ. ಒಬ್ಬ ಎಂಥ ಒಂದು ವೇಳೆ ಈ ದಿನಗಳಾಗಿ ಸೋಷಿಯಲ್ ಮೀಡಿಯಾ ಇರುವುದಾದರೆ ಎಲ್ಲ ಕಡೆ ಪೌಲು ಪೌಲ್ 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 ಅಂತ ಬರ್ತಾ ಇತ್ತು. ಆ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಇರಲಿಲ್ಲ ಅಲ್ವಾ? ಅಂಥ ಮ್ಯಾನ್ ಆಫ್ ಗಾಡ್ ತಗ್ಗಿಸಿಕೊಂಡು ಹೇಳ್ತಾ ಇದ್ದಾನೆ, ಐ ವಾಂಟ್ ಯುವರ್ ಪ್ರೇಯರ್ ಸಪೋರ್ಟ್. ಹಲ್ಲೆಲೂಯಾ. ನಾನು ಯಾವಾಗಲೂ ಹೇಳೋದುಂಟು, ಸಂದೇಶಕ್ಕೆ ಬರೋದಕ್ಕಿಂತ ಮುಂಚೆ ದೇವರಾತ್ಮನ ಹತ್ರ ಕೇಳಿಕೊಳ್ತೇನೆ. ದೇವರಾತ್ಮನ ಏನು ಮಾತಾಡಲಿಕ್ಕೆ ಹೇಳ್ತಾನೆ ಅದನ್ನೇ ಮಾತಾಡ್ತೇನೆ ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಹೃದಯದಲ್ಲಿ ಪ್ರಾರ್ಥನೆಯ ಬಲದ ಅವಶ್ಯಕತೆ ಆತನಿಗೆ ಇತ್ತು. ಓಕೆ, ಮುಂದಿನ ವಚನ ಏನು ಹೇಳ್ತದೆ? ದೇವರು ನನ್ನನ್ನು ಯೂದಾಯದಲ್ಲಿರುವ ಅವಿಧೇಯರ ಕೈಗೆ ತಪ್ಪಿಸಬೇಕೆಂತಲೂ ಯೆರೂಸಲೇಮಿಗೋಸ್ಕರ ನಾನು ಮಾಡುವಂತ ಈ ಧರ್ಮ ಕಾರ್ಯವು ಅಲ್ಲಿರುವ ದೇವ ಜನರಿಗೆ ಹಿತಕರವಾಗಿ ತೋರಬೇಕೆಂತಲೂ ಪ್ರಾರ್ಥಿಸಿರಿ. ಹೀಗೆ ನಾನು ದೇವರ ಚಿತ್ತಾನುಸಾರ ಆನಂದವುಳ್ಳವನಾಗಿ ನಿಮ್ಮಲ್ಲಿಗೆ ಬಂದು ನಿಮ್ಮ ಸಂಗಡ ವಿಶ್ರಾಂತಿ ಹೊಂದಲಾಗುವುದು. ಅಲ್ಲಿ ನಾವು ನೋಡುವಾಗ 3 ವಿಷಯಗಳಿಗಾಗಿ ಪ್ರೇಯರ್ ಮಾಡಿ ಅಂತ ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾ ಇದ್ದಾನೆ. ಒಂದು, ಬಲೀಯವಾಗಿ ಪ್ರಾರ್ಥಿಸಲು, ಅಂದರೆ ಆತನು ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಕಂಟಿನ್ಯೂ ಆಗಿ ಪ್ರಾರ್ಥನೆ ಮಾಡಿರಿ ನನಗೋಸ್ಕರ ಎಂಬುದಾಗಿ. ಯಾಕೆ? ಅಪೊಸ್ತಲನಾದ ಪೌಲನಿಗೆ ಈ ಥರ ಪ್ರಾರ್ಥನೆ ಅವಶ್ಯಕತೆ ಇತ್ತ? ಆತನ ಸೇವೆ ನೋಡೋದಾದರೆ, ಆತನು ಉಪಯೋಗವಾದಂಥ ರೀತಿ ನೋಡಿದರೆ, ಮನುಷ್ಯಕ ಒಂದು ಕಣ್ಣಿನಲ್ಲಿ ಜ್ಞಾನದಲ್ಲಿ ನೋಡುವಾಗ ಆತನಿಂದಲೇ ನಮಗೆ ಪ್ರೇಯರ್ ಬೇಕೆಂಬಂಥ ಒಂದು ಅಭಿಪ್ರಾಯ ಹುಟ್ಟಿ ಬರ್ತದೆ ಅಲ್ವಾ?
ಕೆಲವು ಸಾರಿ ನಾವೊಂದು ತಪ್ಪು ಮಾಡ್ತಾ ಇದ್ದೇವಾ ಅಂತ ಅನಿಸ್ತದೆ. ಮ್ಯಾನ್ ಆಫ್ ಗಾಡ್ಗಳು, ಉಪಯೋಗವಾಗುವಂಥ ಮ್ಯಾನ್ ಆಫ್ ಗಾಡ್ಗಳು ಇದ್ದಾರೆ. ದೇವರಿಗೆ ಸ್ತೋತ್ರ, ಉಪಯೋಗವಾಗಲಿ, ಇನ್ನಷ್ಟು ಉಪಯೋಗವಾಗಲಿ, ದೇವರ ರಾಜ್ಯ ಕಟ್ಟಲ್ಪಡಲಿ. ಅವರ ಮೂಲಕ ಆಗುವಂಥ ಅದ್ಭುತ ಕಾರ್ಯ, ಸೂಚಕ ಕಾರ್ಯಗಳು, ಮಾತುಕಗಳು, ಬರುವಂಥ ವಾಕ್ಯ, ಅದನ್ನು ನುಡಿಯುವಂಥ ಶೈಲಿ ಎಲ್ಲ ನೋಡುವಾಗ ಖುಷಿಯಾಗಿ ಅವರ ಪ್ರಭಾವಕ್ಕೆ ಒಳಗಾಗಿ ನಾವೇ ತಲೆ ಕೊಡಲಿಕ್ಕೆ ಹೋಗ್ತೇವೆ. ಆದರೆ ನಾವು ಅವರಿಗೋಸ್ಕರ ಮರೆತು ಬಿಡೋದನ್ನು ಪ್ರಾರ್ಥನೆ ಮಾಡೋದನ್ನು ಮರೆತು ಬಿಡ್ತೇವೆ. ಯಾವತ್ತೂ ಮರಿಬಾರ್ದು. ಇಲ್ಲಿ 3 ವಿಷಯಗಳನ್ನ ಹೇಳ್ತೇನೆ. ಒಂದು, ಬಲಿಯವಾಗಿ ಪ್ರಾರ್ಥಿಸಬೇಕಂತದ್ದು ಬೇಡಿಕೊಳ್ತಾ ಇದ್ದೇನೆ. ಎರಡನೇದಾಗಿ, ಸೇವೆಯಲ್ಲಿ ಹೋಗುವಾಗ ಅನೇಕ ಕಡೆ ಅವಿಧೇಯರು ಸಿಗ್ತಾರೆ. ದೇವರು ಅಂಥ ಅವಿಧೇಯರ ಕೈಗೆ ತನ್ನನ್ನು ತಪ್ಪಿಸಬೇಕೆಂಬುದಾಗಿ ನೀವು ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾನೆ. ಮೂರನೇದಾಗಿ, ತಾನು ಮಾಡುವಂಥ ಧರ್ಮ ಕಾರ್ಯ, ಇನ್ನೊಮ್ಮೆ ಓದಿ 32ನೇ ವಚನ, 31ರಲ್ಲಿ ನೋಡಿ, ಯೆರೂಸಲೇಮಿಗೋಸ್ಕರ ನಾನು ಮಾಡುವಂಥ ಈ ಧರ್ಮ ಕಾರ್ಯವು ಅಲ್ಲಿರುವ ದೇವ ಜನರಿಗೆ ಹಿತಕರವಾಗಿ ತೋರಬೇಕಂತಲೂ ಪ್ರಾರ್ಥಿಸಿ. ಇದೆಂಥ ಪ್ರಾರ್ಥನೆ ರಿಕ್ವೆಸ್ಟ್. ಕೆಲವೊಂದು ದೇವರಾತ್ಮನ ಪ್ರೇರೇಪಣೆಯಿಂದ ಸಭಾಪಾಲಕರುಗಳು ಅಥವಾ ಸಭಾ ಸ್ತಂಭಗಳು ಮಾಡುವಾಗ ಜನರಿಗೆ ಅದು ಒಳ್ಳೆಯದು ಅನಿಸುವುದಿಲ್ಲ. ಅದಕ್ಕೂ ಕೂಡ ಪ್ರೇಯರ್ ರಿಕ್ವೆಸ್ಟ್. ನಾವು ಹೀಗೆ ಪ್ರೇಯರ್ ಮಾಡಬೇಕು. ದೇವರಾತ್ಮನಿಂದ ನಡೆಸಲ್ಪಟ್ಟು ಏನಾದರೂ ತೀರ್ಮಾನ ತೆಗೆದುಕೊಳ್ಳುವುದಾದರೆ ನೋಡಿ, ಈ ಧರ್ಮ ಕಾರ್ಯ ವಿಚಾರದಲ್ಲಿ ಪೌಲನು ತೀರ್ಮಾನ ತೆಗೆದುಕೊಂಡಿದ್ದಾನೆ. ತಮ್ಮಲ್ಲಿರುವಂಥ ಬಡ ಕ್ರೈಸ್ತರ ಕುರಿತಾಗಿ ಆತನು ತೀರ್ಮಾನ ತೆಗೆದುಕೊಂಡಿದ್ದಾನೆ. ಆದ್ದರಿಂದ ನಾನು ಮಾಡುವಂಥ ಈ ಧರ್ಮ ಕಾರ್ಯವು ಅಲ್ಲಿರುವ ದೇವಜನರಿಗೆ ಹಿತಕರವಾಗಿ ತೋರಬೇಕಂತಲೂ ಪ್ರಾರ್ಥಿಸಿರಿ. ಪೌಲನು ಏನನ್ನಾದರೂ ಮಾಡಿದಾದರೆ ಆತನು ಪವಿತ್ರಾತ್ಮನ ಪ್ರೇರೇಪಣೆ ಇಲ್ಲದೆ ಯಾವುದನ್ನು ಕೂಡ ಮಾಡ್ತಾ ಇರಲಿಲ್ಲ. ಪವಿತ್ರಾತ್ಮನ ಪ್ರೇರೇಪಣೆಯಲ್ಲಿ ಮುಂದೆ ಹೋಗ್ತಾ ಇದ್ದ. ಅದಕ್ಕೆ ಅನೇಕ ಕಡೆಯಲ್ಲಿ ಆಗಿ ಹೋದಕ್ಕೆ ಅವನ ವಿಷಯವಾಗಿ ಅನೇಕ ಜನರ ಮನಸ್ಸಲ್ಲಿ ಕೆಲವು ಅಭಿಪ್ರಾಯಗಳು, ಬೇಡವಾದಂಥ ಅಭಿಪ್ರಾಯಗಳು ಹುಟ್ಟಿ ಬಂದದ್ದುಂಟು. ನಿಮಗೆ ತೋರಿಸ್ಲಾ? ಧರ್ಮ ಕಾರ್ಯದ ವಿಚಾರದಲ್ಲಿ ಎಂಬುದಾಗಿ ಅಲ್ಲ, ಬೇರೆ ಬೇರೆ ವಿಷಯಗಳು. ಉದಾಹರಣೆಗಾಗಿ ಅದು ವಾಕ್ಯ ನಿಮಗೆ ತೋರಿಸ್ತೇನೆ. ಉದಾಹರಣೆಗಾಗಿ ಕೊರಿಂಥ್ಯ ಸಭೆಯ ವಿಚಾರ, ಅಲ್ಲಿ ಸೇವೆ ಮಾಡಿದ ನಂತರ ಅಲ್ಲಿಂದ ಆತನು ಎಫೆಸಕ್ಕೆ ಹೋಗ್ತಾನೆ. ಅಲ್ಲಿ 18 ತಿಂಗಳು ಸೇವೆ ಮಾಡ್ತಾನೆ. ಕೊರಿಂಥದಲ್ಲಿ ಸೇವೆ ಮಾಡಿ ಸಭೆ ರೈಸ್ ಆಯಿತು. ಆನಂತರ ಎಫೆಸಕ್ಕೆ ಹೋಗ್ತಾನೆ. ಎಫೆಸ ಪಟ್ಟಣಕ್ಕೆ ಹೋದ ನಂತರ ಅಲ್ಲಿ ಕೊರಿಂಥದವರ ವಿಚಾರವಾಗಿ, ಅವರ ಭಕ್ತಿಹೀನತೆಯ ಕುರಿತಾಗಿ, ಪವರ್ಫುಲ್ ಸಭೆ ಭಕ್ತಿಹೀನತೆಗೆ ಜಾರ್ತಾ ಇರುವುದರ ಕುರಿತಾಗಿ ಅವನಿಗೆ ಕೇಳಿ ಬಂದಾಗ ಅವನು 3 ಲೆಟರ್ ಬರೀತಾನೆ. ಒಂದಲ್ಲ, ಎರಡಲ್ಲ, 3. ಆದರೆ ನಮ್ಮ ಬೈಬಲಲ್ಲಿ ಕೊಡಲ್ಪಟ್ಟದ್ದು 1ನೇ ಕೊರಿಂಥೆ 2ನೇ ಕೊರಿಂಥೆ ಎಂಬುದಾಗೆ. ಅದು 2ನೇ ಕೊರಿಂಥೆ ಅಲ್ಲ, ಅದು 3ನೇ ಕೊರಿಂಥೆ. ಒಂದು ಎಚ್ಚರಿಸಿ ಬರೀತಾನೆ, ಮತ್ತೊಂದು 2ನೇ ಕೊರಿಂಥೆ ಉಂಟಲ್ಲ, ಖಂಡಿಸಿ ಬರೀತಾ ಇದ್ದಾನೆ. ಇದನ್ನು ಬರೀಲಿಕ್ಕೆ ಕಾರಣ ಏನು? ದೇವರಾತ್ಮ ಪ್ರೇರೇಪಣೆಯಿಂದ ಬರೆದಿದ್ದಾನೆ. ಅದು ಜನರಿಗೆ ದೇವರಾತ್ಮ ಪ್ರೇರೇಪಣೆಯಿಂದ ಅಲ್ಲಿ ಏನಾದರೂ ಕಾರ್ಯ ಮಾಡುವಾಗ ಜನರಿಗೆ ಒಳ್ಳೆ ಕಾಣುವುದಿಲ್ಲ. ಕೆಲವು ಬೈಬಲ್ ಪಂಡಿತರ ಅಭಿಪ್ರಾಯ ಏನಂದರೆ, ಅವರು ಸಿಟ್ಟಿನಿಂದ ಮೇ ಬಿ ಅದನ್ನು ಹರಿದು ಬಿಸಾಡಿದ್ದಾರೆ. ಇಂಚಿನ ಲೆಟರ್ ಬರ್ಚಿ ತಮ್ಮನ್ನು ಬದಲಿಸಿಕೊಳ್ಳಲಿಕ್ಕೆ ಬೇಡ, ಚೇಂಜಸ್ ಮಾಡಿಕೊಳ್ಳಲಿಕ್ಕೆ ಆ ಜನರಿಗೆ ಬೇಡ, ಚೇಂಜಸ್ಗೆ ನಡೆಸುವಂಥ ವಿಷಯಗಳೇ ಬೇಡ ಎಂಬುದಾಗಿ ಅದನ್ನು ಹರಿದು ಬಿಸಾಡ್ತಾರೆ. ಅದರ ನಂತರ ಇವನಿಗೆ ಗೊತ್ತಾಗಿ ಈಗ 3ನೇ ಲೆಟರ್, ಅಂದರೆ ನಮ್ಮ ಬೈಬಲಲ್ಲಿರುವಂಥ 2ನೇ ಲೆಟರ್, 10ನೇ ಅಧ್ಯಾಯ, 2ನೇ ಕೊರಿಂಥೆ 10ನೇ ಅಧ್ಯಾಯ 1, 2, 3ನೇ ವಚನದಲ್ಲಿ ಆತನ ಅವರನ್ನು ಖಂಡಿಸಿ ಒಂದು ಮಾತಾಡ್ತಾನೆ. ನೋಡ್ರಿ ಏನ್ ಮಾತಾಡ್ತಾನೆ. ಪೌಲನು ನಮ್ಮೆದುರಿನಲ್ಲಿರುವಾಗ ದೀನನಾಗಿ ನಡ್ಕೊಳ್ಳುವವನು. ನೋಡಿ, ಆ ಲೆಟರ್ ಬರ್ದದಕ್ಕಾಗಿ ಈ ಮಾತುಗಳು ಅವರದ್ದು. ಪೌಲೆ ಎಂಕಲ್ನೇ ದುಡುಪನ ಬಾರಿ ತಗ್ಗುವಿಕೆಲ್ಲ ಹೋಜುವೆ, ದೀನನಾಗಿ ನಡೆದುಕೊಳ್ಳುತ್ತಾನೆ. ದೂರದಲ್ಲಿರುವಾಗ ದೂರ ಲೆಟರ್ ನಮ್ಮನ್ನು ಕುರಿತು ದಿಟ್ಟತನ ತೋರಿಸುವವನು ಆಗಿದ್ದಾನೆ ಎಂದು ಹೇಳುವವರು ದಿಟ್ಟತನ ತೋರಿಸ್ತಾನೆ. ನಿಮ್ಮಲ್ಲಿದ್ದಾರಲ್ಲ, ಹೇಳುವವರು ನಿಮ್ಮಲ್ಲಿದ್ದಾರಲ್ಲ. ನೋಡಿ, ಆತನ ಪವಿತ್ರಾತ್ಮ ಪ್ರೇರೇಪಣೆಯಿಂದ ಏನಾದರೂ ಮಾಡುವಾಗ ಕೆಲವು ಅದನ್ನು ಎದುರಿಸುವವರು ಕೂಡ ಇರ್ತಾರೆ. ಈ ವಿಷಯವಾಗಿ, ಸೇವಕರುಗಳ ವಿಷಯವಾಗಿ ಪ್ರಾರ್ಥನೆ ಮಾಡಬೇಕು ಎಂದು ಹೇಳುವವರು ನಿಮ್ಮಲ್ಲಿದ್ದಾರಲ್ಲ. ಆ ಪೌಲನೆಂಬ ನಾನು ಕ್ರಿಸ್ತನ ಶಾಂತ ಮನಸ್ಸನ್ನು, ಸಾತ್ವಿಕತ್ವವನ್ನು ನೆನಪಿಗೆ ತಂದುಕೊಂಡು
ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ, ಮುಂದಿನ ವಚನ ನೋಡಿ, ಯಾರು ನಮ್ಮನ್ನು ಲೋಕಾನುಸಾರಿಗಳೆಂದು ಎಣಿಸ್ತಾರೋ ಅವರಿಗೆ ದಿಟ್ಟವಾದ ಧೈರ್ಯವನ್ನು ತೋರಿಸಬೇಕೆಂದು ಯೋಚಿಸುತ್ತಾ ಇದ್ದೇನೆ. ನಾವು ನಿಮ್ಮಲ್ಲಿಗೆ ಬಂದಿರುವಾಗ ಅಂಥ ದಿಟ್ಟತನವನ್ನು ತೋರಿಸುವುದಕ್ಕೆ ಅವಕಾಶ ಉಂಟಾಗಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಲ್ಲಿ ಕೂಡ ರಿಕ್ವೆಸ್ಟ್ ಮಾಡ್ತಾನೆ. ಆಮೇಲೆ ಮುಂದಿನ ವಚನ, 3ನೇ ವಚನ, ನಾವು ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡೋರಲ್ಲ. ಸಮ್ಟೈಮ್ಸ್ ದಿಟ್ಟತನ ತೋರಿಸಿದ್ರು ಕೂಡ ಅದು ಲೌಕಿಕ ರೀತಿಯ ದಿಟ್ಟತನ ಅಲ್ಲ. ಎಚ್ಚರಿಸಿದ್ರು ಕೂಡ, ಗದರಿಸಿದ್ರು ಕೂಡ ಅದು ಲೌಕಿಕತನದ ದಿಟ್ಟತನ ಅಲ್ಲ ಅಂತ ಹೇಳ್ತಾನೆ. ಆಮೇಲೆ ಲೋಕಾನುಸಾರವಾಗಿ ಯುದ್ಧ ಮಾಡೋರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆ ಕೊತ್ತಲಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ಆಮೇಲೆ ಮುಂದೆ ನಾವು ವಿತರ್ಕಗಳನ್ನು, ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ, ನೋಡಿ ವಿತರ್ಕಗಳನ್ನು, ಕೆಲವು ವಿತರ್ಕಗಳು ಬರ್ತದೆ, ಮತ್ತು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೋಟೆಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು, ಆಮೇಲೆ ನಿಮ್ಮ ಅವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳ್ತಾನೆ. ಈ ಶಿಕ್ಷೆ ಮಾಡೋದಂತೆ ಎಂತ ಗೊತ್ತುಂಟ? ಚರ್ಚ್ ಲೀಡರ್ಸ್ ಅವರ ಅಥಾರಿಟಿ ಕುರಿತಾಗಿ ಅದು ಮಾತಾಡೋದು. ಎನಿವೆ, ಅದನ್ನು ಈಗ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಓಕೆ, ಆದರೆ ಎಲ್ಲ ವಿತರ್ಕಗಳನ್ನು, ದೇವಜ್ಞಾನವನ್ನು ಎದುರಿಸುವ ಎಂತಂತೆ, ಆ ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೋಟೆಗಳು. ಅದರ ಅರ್ಥ ಏನು ಗೊತ್ತುಂಟ? ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಕೋಟೆ ಕೊತ್ತಲಂದ್ರೆ ಏನಂದರೆ, ಒಬ್ಬ ಮ್ಯಾನ್ ಆಫ್ ಗಾಡ್ ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟು ಏನಾದರೂ ಮಾಡೋದಾದರೆ, ಏನಾದರೂ ಹೇಳೋದಾದರೆ ಅದನ್ನು ಮನಸ್ಸಿಗೆ ತಂದುಕೊಂಡು ಕೋಟೆಗಳನ್ನು ಉತ್ಪತ್ತಿ ಮಾಡಿಕೊಂಡು ಆ ಮ್ಯಾನ್ ಆಫ್ ಗಾಡ್ ವಿರುದ್ಧವಾಗಿ ನಿಲ್ಲುವಂಥದ್ದು. ಅದಕ್ಕೆ ಅಪೊಸ್ತಲನಾದ ಪೌಲನು ತಾನು ಪ್ರಾರ್ಥನಾ ರಿಕ್ವೆಸ್ಟ್ ಕೇಳುವಾಗ ಈ ವಿಷಯಗಳಿಗೂ ಕೂಡ ಪ್ರಾರ್ಥನಾ ರಿಕ್ವೆಸ್ಟ್ ಕೇಳಿದ್ದಾನೆ. ದೇವ ಸೇವಕರಿಗೆ ಪ್ರೇಯರ್ ಮಾಡುವಾಗ ನೋಡಿ, ಬಲಿಯವಾಗಿ ಪ್ರಾರ್ಥನೆ ಮಾಡಬೇಕು. ಅವರು ಸೇವೆಯಲ್ಲಿ ಮುಂದೆ ಹೋಗುವಾಗ ಅವಿಧೇಯರ ಕೈಗೆ ತಪ್ಪಿಸಲ್ಪಡುವಂತೆ ಪ್ರಾರ್ಥನೆ ಮಾಡಬೇಕು. ಅಷ್ಟು ಮಾತ್ರವಲ್ಲ, ಧರ್ಮ ಕಾರ್ಯದ ವಿಚಾರವಾಗಿ ಆತನು ಕೇಳಿಕೊಳ್ತಾ ಇದ್ದಾನೆ, ಅದು ಹಿತಕರವಾಗಿ ಕಾಣಲಿ. ಧರ್ಮ ಕಾರ್ಯ ಮಾತ್ರವಲ್ಲ, ದೇವರಾತ್ಮನಿಂದ ನಡೆಸಲ್ಪಟ್ಟು ಅನೇಕ ಸಂಗತಿಗಳನ್ನು ಮಾಡುವಾಗ ಅದರ ವಿರುದ್ಧವಾಗಿ ಜನರ ಮನಸ್ಸನ್ನು ಸೆರೆ ಹಿಡಿದು ಕೋಟೆ ಕೊತ್ತಲಗಳನ್ನು ಹಾಕಿ ವಿರೋಧಿಸುವ ಆತ್ಮನ ಕಾರ್ಯಗಳು ಕೆಲವು ನಡೀತದೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಸ್ಪಿರಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಪ್ರಾರ್ಥನೆ ಮಾಡಬೇಕು. ತಮಗೆ ಕೊಡಲ್ಪಟ್ಟಂಥ ನಾಯಕನನ್ನು ದೇವರು ಯಾತಕ್ಕಾಗಿಟ್ಟಿದ್ದಾನೆ? ಅವನು ಲೋಕಾನುಸಾರವಾಗಿ ಯುದ್ಧ ಮಾಡ್ತಾ ಇದ್ದಾನ? ಅವನು ಆತ್ಮೀಕ ರೀತಿಯಲ್ಲಿ ಯುದ್ಧ ಮಾಡ್ತಾ ಇದ್ದಾನ? ಏನು ಹೇಳ್ತಾ ಇದ್ದಾನೆ? ಏನು ನೇಮಿಸ್ತಾ ಇದ್ದಾನೆ? ಅದನ್ನೆಲ್ಲ ಏನು ಮಾಡಬೇಕಂದ್ರೆ ಆತ್ಮಿಕ ದೃಷ್ಟಿಯಿಂದ ತಿಳ್ಕೊಳ್ಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು ಗೊತ್ತುಂಟ? ಅದು ದೇವ ಜನರಿಗೆ ಹಿತಕರವಾಗಿ ಕಾಣಬೇಕು. ಪವಿತ್ರಾತ್ಮನಿಂದ ಬರುವಂಥದ್ದು ಎಲ್ಲವೂ ದೇವ ಜನರಿಗೆ ಹಿತಕರವಾಗಿ ಕಾಣಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಇನ್ನೊಂದು ವಾಕ್ಯ ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ನಾವು ಮಾಡಲೇಬೇಕಾದ, ದೇವ ಸೇವಕರಿಗೆ ಮಾಡಲೇಬೇಕಾದ ಪ್ರಾರ್ಥನೆ 2ನೇ ಕೊರಿಂಥ್ಯ 1ನೇ ಅಧ್ಯಾಯ 10 ಮತ್ತು 11ನೇ ವಚನ. 2ನೇ ಕೊರಿಂಥ್ಯ 1ನೇ ಅಧ್ಯಾಯ 10 ಮತ್ತು 11ನೇ ವಚನ. ಆತನು ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿದನು, ಎಂಥ ಭಯಂಕರ ಮರಣದಿಂದ ನಮ್ಮನ್ನು ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವನೆಂದು ಆತನಲ್ಲಿ ನಿರೀಕ್ಷೆ ಇಟ್ಟವರಾಗಿದ್ದೇವೆ. ನೋಡಿ, ಅಪೊಸ್ತಲನಾದ ಪೌಲನು ಸೇವೆಯಲ್ಲಿ ಹೋಗುವಾಗ ದೇವರು ಆತನನ್ನ ಎಂಥ ಭಯಂಕರ ಅಥವಾ ಕ್ರೂರವಾದ ಮರಣದಿಂದ ತಪ್ಪಿಸಿದನಂತೆ. ಆತನು ಹೇಳ್ತಾ ಇದ್ದಾನೆ ಕೊರಿಂಥದವರಿಗೆ ಬರೆಯುವಾಗ. ಅದಕ್ಕೆ ಕಾರಣ ಯಾರು ಗೊತ್ತುಂಟ? ಕೊರಿಂಥದವರು, ಅವರ ಪ್ರಾರ್ಥನೆ. ಹಲ್ಲೆಲೂಯ. ನೀವುಗಳು ನಾನು ಮಾಡುವಂಥ ಪ್ರಾರ್ಥನೆ ದೇವ ಸೇವಕರನ್ನು ಭಯಂಕರವಾದಂಥ ಕ್ರೂರವಾದಂಥ ಮರಣದಿಂದ ತಪ್ಪಿಸುವಂಥದ್ದಾಗಿದೆ.
ಈ ದಿನಗಳಲ್ಲಿ ನೀವು ಏನಾದರೂ ನಿಮಗೆ ತಿಳಿದು ಬರ್ತಾ ಉಂಟಾ? ನ್ಯೂಸ್ಗಳನ್ನು ಕೇಳ್ತಾ ಇದ್ದೀರಾ? ಅದು ವಿಶೇಷವಾಗಿ ಉಪಯೋಗವಾಗ್ತಾ ಇದ್ದಂಥ ಒಬ್ಬ ಮ್ಯಾನ್ ಆಫ್ ಗಾಡ್ ಪ್ರವೀಣ್ ಪಡಗಾಲವ, ಏನವರ ಹೆಸರು? ಪಡಗಾಲ. ಅವರ ಒಂದು ದುರ್ಮರಣ, ಅವರು ಬುಲೆಟಲ್ಲಿ ಹೋಗ್ತಾ ಇದ್ರು. ಹೋಗುವಾಗ ಅಲ್ಲಿ ನೋಡಲಿಕ್ಕೆ ಹಾಗೆ ಗೊತ್ತಾಗ್ತಾ ಉಂಟು ಅದು ಆಕ್ಸಿಡೆಂಟ್ ಎಂಬುದಾಗಿ. ಆದರೆ ರಕ್ತ ಎಲ್ಲಿ ಬಿದ್ದಿರಬೇಕು? ಆಕ್ಸಿಡೆಂಟ್ ಆದ ಪ್ಲೇಸಲ್ಲಿ ಎಲ್ಲಿ ಹೋಗಿ ಬೀಳ್ತಾರ, ಬಿದ್ದ ನಂತರ ರಕ್ತ ಬರೋದಲ್ವಾ? ಬೈಕ್ ಮೇಲಿನ ಬೈಕ್ ಅಡಿಯಲ್ಲೆಲ್ಲ ಇದ್ದರು ಅವರು. ಆದರೆ ಅವರ ರಕ್ತ ಹಿಂದಿನಿಂದ ಒಂದು ಕೋಲ್ ಮೇಲೆ ಬಿದ್ದಿದೆ. ಆದ್ದರಿಂದ ಎಲ್ಲ ಸಭೆ ಒಟ್ಟಾಗಿದೆ. ಆ ಸಭೆ, ಈ ಸಭೆ, ಆ ಡಿನಾಮಿನೇಷನ್, ಈ ಡಿನಾಮಿನೇಷನ್ ಅಲ್ಲ. ಅವರಿಗೆ ಒಂದೇ ಗೊತ್ತು, ಇದು ದೇವರ ರಾಜ್ಯವನ್ನು ಕಟ್ಟುವಂಥ ಕಂಬ. ಇದು ಸಂದೇಹಾಸ್ಪದವಾದಂಥ ಮರಣ. ಇದು ನಿಜವಾದಂಥ ಆಕ್ಸಿಡೆಂಟ್ ಅಲ್ಲ. ನಮಗೆ ನ್ಯಾಯ ದೊರಕಿಸಿ ಕೊಡಬೇಕೆಂಬುದಾಗಿ ಅವರೆಲ್ಲ ಎದ್ದಿದ್ದಾರೆ. ಒಳ್ಳೆಯದು. ನಮಗೊಂದು ಕಾನೂನುಂಟು, ನೀತಿ ಉಂಟು. ಆ ಕಾನೂನಿನ ಮೊರೆ ಹೋಗೋದು ತಪ್ಪಂತಲ್ಲ. ಅನ್ಯಾಯವಾದಾಗ ಕಾನೂನಿನ ಮೊರೆ ಹೋಗಬೇಕಾಗ್ತದೆ ಅನೇಕ ಸಾರಿ. ಆದರೂ ಅದಕ್ಕಿಂತ ಪ್ರಥಮತವಾಗಿ, ಅದಕ್ಕಿಂತ ಮುಂಚಿನ ದಿನಗಳಲ್ಲಿಯೇ ದೇವ ಸೇವಕರು ಭಯಂಕರವಾದಂಥ ದುರ್ಮರಣದಿಂದ ತಪ್ಪಲ್ಪಡೋದಕ್ಕಾಗಿ ಸಭೆ ಪ್ರೇಯರ್ ಮಾಡೋದಾದರೆ ಇಂಥ ದುರ್ಮರಣಗಳು ಕೇಳಿ ಬರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸ್ಕೆಚ್ಗಳೆಲ್ಲ ನಡೀತಾ ಉಂಟು ಪ್ರಿಯರೇ. ದೇವ ಸೇವಕರ ವಿರುದ್ಧವಾಗಿ, ದೇವ ಸೇವಕರುಗಳ ವಿರುದ್ಧವಾಗಿ ವೈರಿ ಅನೇಕ ಸ್ಕೆಚ್ಗಳನ್ನು ಹಾಕಿಕೊಂಡು ತನ್ನಗೆ ಸಿಗುವಂಥ ಜನರ ಮನಸ್ಸನ್ನು ಮಂಕುಪಡಿಸಿ ಜನರನ್ನೇ ಕೊಲೆ ಮಾಡುವಂಥ ಸ್ಥಿತಿಗೆ ವೈರಿ ನಡೆಸ್ತಾ ಇದ್ದಾನೆ. ಕೊರಿಂಥದವರ ಪ್ರಾರ್ಥನೆ ಆ ದಿನಮಾನಗಳಲ್ಲಿ ಅವನನ್ನು ಭಯಂಕರವಾದಂಥ ಮರಣದಿಂದ ತಪ್ಪಿಸಿರುವುದಾದರೆ, ಇವತ್ತು ನಿನ್ನ ಪ್ರಾರ್ಥನೆ ಬಲೀಯವಾಗಿ ಮಾಡುವಂಥ ಪ್ರಾರ್ಥನೆ ದುರ್ಮರಣಗಳಿಂದ ತಪ್ಪಿಸುವುದಿಲ್ವೋ? ನಾನು ನೋಡಿದ ಸಂಗತಿಗಳು ಅಂದರೆ ಇದರಲ್ಲಿ ವಾಟ್ಸಪ್ ಇದರಲ್ಲಿ ಬರುವಂಥದ್ದೆಲ್ಲ ಮತ್ತು ಯೂಟ್ಯೂಬಲ್ಲೆಲ್ಲ ಒಬ್ಬ ಯವನಸ್ಥ ಹುಡುಗನನ್ನು ಮರಕ್ಕೆ ಕಟ್ಟಿ ಹಾಕಿದ್ದಾರೆ. ಒಂದು ಕರುಣೆಯೇ ಇಲ್ಲದೋಪಾದಿಯಲ್ಲಿ ಒಂದು ಇಷ್ಟು ತೋರದ ಒಂದು ಇದರಲ್ಲಿ ಹೊಡಿತಾ ಇದ್ದಾರೆ. ಹಿಂದೆ ಮರಕ್ಕೆ ಕಟ್ಟಿಯಾಗಿ ಎಲುಬೆಲ್ಲ ಆತನ ಶೋಲ್ಡರ್ಗೆ ಬಿಡ್ತಾ ಇದ್ದಾರೆ. ಎಲುಬೆಲ್ಲ ಮುರಿಯಲ್ಪಡ್ತಾ ಉಂಟು. ಆತನು ಮತ್ತೆ ಬದುಕಿದ್ನೋ ಸತ್ನೋ ಗೊತ್ತಿಲ್ಲ ಏನಾಗಿದೆ ಅಂತ. ಇತ್ತೀಚಿನ ದಿನಗಳಲ್ಲಿ ಒಬ್ಬ ದೇವರ ಸೇವಕರು ಟೂ ವೀಲರಲ್ಲಿ ಹೋಗ್ತಾ ಇರುವಾಗ ಅಡ್ಡ ಕಟ್ಟಿ ಒಂದು ರಾಡಲ್ಲಿ ಹೊಡೆದಾದ್ರೆ, ಎಲ್ಲಿಗೆ ಹೊಡೆದಿರೋದ್ರೆ ಕೈ ಮತ್ತು ಕಾಲನ್ನು ತುಂಡರಿಸೇ ಬಿಟ್ಟಿದ್ದಾರೆ. ಹಲೋ, ಇಂಥ ಮರಣದ ಕಾರ್ಯಗಳೆಲ್ಲ ನಡೀತಾ ಬಂದು ಸಭೆ ನಾವು ಎಲ್ಲಿದ್ದೇವೆ? ನಮಗೆ ಮಾತ್ರ ಪ್ರೇಯರ್ ಮಾಡಿಸ್ಕೊಳ್ತಾ ಇದ್ದೇವಾ? ನಾವು ಮಾತ್ರ ಸೇವಕರುಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವಾ? ಸೇವಕರ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವಾ? ಅವರು ಎಂಥ ಸ್ಥಿತಿಗತಿಗಳನ್ನು ಹಾದು ಹೋಗ್ತಾ ಇದ್ದಾರೆ? ಅಥವಾ ಖಾಲಿ ಅವರು ಏನಾದರೂ ಮಾತಾಡೋದಾದರೆ, ಏನಾದರೂ ತರೋದಾದರೆ ಇದು ತಪ್ಪು, ಅದು ತಪ್ಪು, ಅದರಲ್ಲೇ ಇದ್ದೇವಾ? ಸೇವಕರು ಅದೊಂದು ನೋಡಿ, ಸೇವಕರು ಅಂತ ಯಾರಾದರೂ ಇರೋದಾದ್ರೆ, ಯಾರೇ ಇರಲಿ, ಯಾವುದೇ ಚರ್ಚ್ನ ಸಭಾಪಾಲಕರು ಇನ್ನೊಂದು ಕರೆಯುಳ್ಳವರು ಇರುವುದಾದರೆ ಅದು ದೇವರ ಕೊಡುಗೆ. ಹೇಗೆ ಹೇಳ, ಯೇಸು ಕ್ರಿಸ್ತನು ನಮಗೆ ವರದ ಮಗನಂತೆ. ಜೀಸಸ್ ಕ್ರೈಸ್ಟ್ ನಮಗೆ ಗಿಫ್ಟ್, ಅದೊಂದು ದೇವರ ಕೊಡುಗೆ. ಹೌದಾ? ಎಲ್ಲರೂ ಒಪ್ತೀರಾ? ಎಲ್ಲರೂ ಒಪ್ತೀರಾ? ಹಾಗಾದರೆ ಜೀಸಸ್ ಕ್ರೈಸ್ಟ್ ಮಾಡತಕ್ಕದನ್ನು ಮಾಡಿದ ನಂತರ ಆತನು ಭೂಲೋಕದಲ್ಲಿ ಈಗ ಶಾರೀರಿಕವಾಗಿ ಇಲ್ಲ. ಈಗ ಶಾರೀರಿಕವಾಗಿರೋದು ಸಭೆ ಮತ್ತು ಸೇವಕರುಗಳು. ಅವರಿಗೆ ಜವಾಬ್ದಾರಿ ಕೊಟ್ಟು ಹೋದದ್ದು ಯಾರು? ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನೇ ಒಂದು ವರವಾದ ಮೇಲೆ ಇವತ್ತು ದೇವರ ಸೇವಕರುಗಳು ಕೂಡ ಲೋಕಕ್ಕೆ ಕೊಡಲ್ಪಟ್ಟಂಥ ಗಿಫ್ಟ್ಗಳವರು. ಯಾವ ರೀತಿಯಲ್ಲಿ ಎಣಿಸುವುದಕ್ಕಾಗಿ ಅವರು ಇಡಲ್ಪಟ್ಟವರಲ್ಲ, ಅವರು ದೇವರ ಮಹಿಮೆಗಾಗಿ ಇರುವವರು. ಅಂಥವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಲೇಬೇಕಾಗಿದೆ. ಇನ್ನೊಂದು ರೀತಿಯ ಮರಣದ ಕುರಿತಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಶಾರೀರಿಕ ಮರಣ ಕೂಡ ಇದೆ, ಮತ್ತೊಂದು
ಆತ್ಮಿಕ ಮರಣ ಇದೆ. ದೇವ ಸೇವಕರಿರ್ಬೋದು, ದೇವರ ಮಕ್ಕಳಿರ್ಬೋದು, ಹೋಲಿ ಸ್ಪಿರಿಟ್ ಆ ಮರಣಕ್ಕೆ ಹೋಗಲಿಕ್ಕೆ ಬಿಡೋದಿಲ್ಲ. ಆದಷ್ಟು ತನ್ನ ಕಾರ್ಯವನ್ನು ಮಾಡ್ತಾನೆ. ಮತ್ತೆ ಕೂಡ ತಿರಸ್ಕಾರ ಮಾಡಿದರೆ ಒಂದು ದಿವಸ ಬರುವಾಗ ಪಾಪದಿಂದ ಮೋಸ ಹೋಗಿ ಕಠಿಣರಾಗಿ ಆಗುತ್ತಾ ಹೋದರೆ ಒಂದು ದಿವಸ ಬರ್ತದೆ, ಫಸ್ಟ್ ಮರಣಕರವಲ್ಲದ ಪಾಪಗಳನ್ನು ಮಾಡ್ತಾ ಹೋಗೋದು, ನಂತರ ಅಂಥ ಜೀವಿತದಲ್ಲಿ ಮರಣಕರವಾದ ಪಾಪನೇ ಆಗಿ ಬಿಡುವಂತೆ ಸೈತಾನನು ಮಾಡಲಿಕ್ಕಿದ್ದಾನೆ. ಯಾವುದು ಮರಣಕರವಾದ ಪಾಪ? ಯಾವುದು? ಪರಿಶುದ್ಧಾತ್ಮನನ್ನು ದೂಷಿಸುವುದು, ಯೇಸುವನ್ನು ಅಲ್ಲಗಳೆಯುವುದು. ನೋಡಿ, ಇಬ್ರಿಯ ಪತ್ರಿಕೆ ನಾವು ಓದುವಾಗ ಅಲ್ಲಿ ಒಂದು ಮಾತು ಬರೆದಿದೆ, ನನಗೆ ಅನಿಸ್ತದೆ 6ನೇದಲ್ಲಿ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪವಿತ್ರಾತ್ಮನಿಂದಾದ 9ನೇ ಅಧ್ಯಾಯ 26ನೇ ವಚನ ಓದಿ. ಆದರೆ ಒಂದೇ ಸಾರಿ ಯುಗಗಳ ಒಂದೇ ಸಾರಿ ಸಾಯುವುದು, ಆಮೇಲೆ ಅದಲ್ಲ, ಒಂದು ಸಾರಿ ಅವನು ಭ್ರಷ್ಟನಾದರೆ, ಇಬ್ರಿಯ 6ರಲ್ಲಿ ಇದೆ ನೋಡ್ರಿ, 6:5 ಓಕೆ, ಪವಿತ್ರಾತ್ಮ ವರದಲ್ಲಿ 6:4ರಿಂದ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವಗಳನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಏನಂತೆ? ಅಸಾಧ್ಯ ಅಂತ ಹೇಳ್ತದೆ. ಇದು ಯಾರ ಕುರಿತಾಗಿ ಹೇಳ್ತದೆ? ಮರಣಕರವಾದ ಪಾಪದಲ್ಲಿ ಒಬ್ಬ ಬಿದ್ದುಬಿಟ್ರೆ, ಹೋಲಿ ಸ್ಪಿರಿಟನ್ನು ದೂಷಿಸಿದರೆ, ಕ್ರಿಸ್ತನನ್ನು ಅಲ್ಲಗಳೆದ್ರೆ ಅವರ ಕುರಿತಾಗಿ ಮಾತಾಡುವಂಥದ್ದು. ಮತ್ತೆ ಅಸಾಧ್ಯ ಆಗುವುದೇ ಇಲ್ಲ. ಯೋಹಾನನು ಹೇಳುವಾಗ ಮರಣಕರವಾದ ಪಾಪದಲ್ಲಿರುವವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಂತ ನಾನು ಹೇಳುವುದಿಲ್ಲ ಅಂತ ಹೇಳ್ತಾನೆ. ಹೌದಾ? ನೀವು ಓದಿದ್ದೀರಾ? ಯಾಕಂದರೆ ಅದು ಅಂಥ ಪ್ರಾರ್ಥನೆ ಆಗುವುದಿಲ್ಲ. ಅದಕ್ಕೆ ದೇವ ಸೇವಕರುಗಳಿಗೆ ಶಾರೀರಿಕ ಮರಣದ ವಿಚಾರವಾಗಿ ಮಾತ್ರವಲ್ಲದೆ ಕೆಡುಕನ ಕೈಯಿಂದ ಕೂಡ ತಪ್ಪಿಸಲ್ಪಟ್ಟ ಅವರು ಕಡೆಯವರೆಗೂ ತನ್ನ ಜವಾಬ್ದಾರಿಯಲ್ಲಿ ನಿಂತುಕೊಂಡು ದೇವರ ರಾಜ್ಯವನ್ನು ಕಟ್ಟುವವರಾಗಬೇಕೆಂಬುದಾಗಿ ನಾವು ಆತ್ಮಿಕ ಮರಣದ ವಿಚಾರದಲ್ಲಿ ಕೂಡ ಪ್ರಾರ್ಥನೆ ಮಾಡಬೇಕು. ಒಬ್ಬ ರಕ್ಷಣೆ ಹೊಂದಿದವ ಬಿದ್ದು ಹೋಗುವುದಷ್ಟು ಈಸಿ ಅಲ್ಲ. ಪವಿತ್ರಾತ್ಮನು ಅವನಿಗೆ ಸಹಾಯ ಮಾಡ್ತಾನೆ. ಅವನ ರಕ್ಷಣೆಗೆ ಬಂದದ್ದು ಕೂಡ ದೇವರ ಸಹಾಯದಿಂದಲ್ಲ, ಅವನ ಸಹಾಯದಿಂದ ಅಲ್ಲ. ಒಬ್ಬ ರಕ್ಷಿಸಲ್ಪಡಬೇಕೆಂಬುದಾಗಿ ದೇವರು ಸಹಾಯ ಮಾಡಿದ ಮೇಲೆ ಆ ರಕ್ಷಣೆಯಲ್ಲಿ ನಿಲ್ಲಬೇಕೆಂಬುದಾಗಿ ತನ್ನ ಪವಿತ್ರಾತ್ಮನನ್ನು ಕೊಟ್ಟು ಆತನ ಮೂಲಕ ಎಚ್ಚರಿಸುತ್ತಾ ಬಲಪಡಿಸುತ್ತಾ ನಡೆಸ್ತಾನೆ. ಅಷ್ಟು ಬೇಗ ಬೀಳಲಿಕ್ಕೆ ಆಗುವುದಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಈ ಸಣ್ಣ ಪುಟ್ಟ ಪಾಪಗಳ ಅವರ ಜೀವಿತದಲ್ಲಿ ಎಂಟರ್ ಆದರೆ ಒಂದು ದಿನ ಬರುವಾಗ ಕ್ರಿಸ್ತನನ್ನೇ ಮರೆತು ಬಿಡುವಂಥದ್ದು, ಪರಿಶುದ್ಧಾತ್ಮನನ್ನು ದೂಷಿಸುವಂಥದ್ದು ಸಾಧ್ಯತೆ ಇದೆ. ಅದನ್ನು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ತಾವು ಕರೆಯಲ್ಪಟ್ಟು ಅಭಿಷೇಕ ಹೊಂದಿ ಪ್ರಥಮ ದಿನಗಳಲ್ಲಿ ಹೇಗೆ ಉಪಯೋಗವಾಗ್ತಾ ಇದ್ರು, ಕೊನೆಯವರೆಗೂ ಕೂಡ ಉಪಯೋಗವಾಗಬೇಕು. ಯಾವುದೇ ರೀತಿಯ ವೈರಸ್ಗಳು ಹಿಡಿಬಾರ್ದೆಂಬುದಾಗಿ ಸಭೆ ಅವರಿಗೋಸ್ಕರ ಏನು ಮಾಡಬೇಕಂತವರಿಗೋಸ್ಕರ ಪ್ರಾರ್ಥನೆ ಮಾಡೋದು ಭಾಳ ಅವಶ್ಯಕತೆ ಉಂಟು. ಇನ್ನೊಂದು ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಅಲ್ಲಿ 1 ಕೊರಿಂಥ್ಯ 10 ಮತ್ತು 11ನೇ ವಚನದಲ್ಲಿ ಅಲ್ಲಿ ಕೆಳಗಿನ ಭಾಗ ನಾವು ನೋಡುವಾಗ, ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವನೆಂದು ಆತನಲ್ಲಿ ನಿರೀಕ್ಷೆ ಇಟ್ಟಿದ್ದೇವೆ ಅಂತ ಹೇಳ್ತಾನೆ. ನೀವು ಅದೇ 2 ಕೊರಿಂಥ್ಯ 1ನೇ ಅಧ್ಯಾಯ 10, 11ನೇ ವಚನ, 2 ಕೊರಿಂಥ್ಯ 1ನೇ ಅಧ್ಯಾಯ 10, 11ನೇ ವಚನ, ಅಲ್ಲಿ ಆತನು ಹೇಳ್ತಾನೆ, ನೀವು ಕಂಟಿನ್ಯೂ ಆಗಿ ಪ್ರಾರ್ಥನೆಯಲ್ಲಿ ನಮಗೆ ಸಹಕಾರಿಗಳಾಗಿರೋದ್ರಿಂದ ಈ 2 ವಿಧವಾದಂಥ ಮರಣದಿಂದ ದೇವರು ನಮ್ಮನ್ನು ಏನು ಮಾಡ್ತಾನಂತೆ? ತಪ್ಪಿಸಿ ಕಾಪಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಮುಂದೆ ಓದುವಾಗ ಹೀಗೆ ಅನೇಕರ ವಿಜ್ಞಾಪನೆಗಳಿಂದ ನಮಗೆ ದೊರಕುವ ಉಪಕಾರಕ್ಕಾಗಿ
ನಮ್ಮ ನಿಮಿತ್ತ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿ ಉಂಟಾಗುವುದು. ನೀವು ಒಂದು ವೇಳೆ ನನಗೋಸ್ಕರ ಕಂಟಿನ್ಯೂ ಆಗಿ ಪ್ರೇಯರ್ ಮಾಡೋದಾದರೆ, ನೀವು ನನಗೆ ಮಾತ್ರ ಅಲ್ಲ, ಈ ಒಂದು ಭಾರತ ದೇಶದಲ್ಲಿರುವಂಥ ಎಲ್ಲ ಸೇವಕರುಗಳಿಗಾಗಿ ಪ್ರಾರ್ಥನೆ ಮಾಡೋದಾದರೆ ಅವರ ಜೀವಿತಕ್ಕೆ ಉಪಕಾರ ಆಗ್ತದೆ. ಅವರ ಕರೆಯಲ್ಲಿ, ಅವರ ವರದಲ್ಲಿ, ಅವರ ಸೇವೆಯಲ್ಲಿ, ಅಭಿಷೇಕದಲ್ಲಿ ಬಲವಾಗಿ ನಿಂತುಕೊಂಡು ಹೋಗಲಿಕ್ಕೆ ಆಗ್ತದೆ. ಅವರು ಹಾಗೆ ಹೋಗುವಾಗ ಏನಾಗ್ತದೆ? ಫಲ ಕಂಡು ಬರ್ತದೆ. ಅಲ್ಲಿ ಫಲಗಳು ಕಂಡು ಬರ್ತದೆ. ಫಲಗಳು ಕಂಡು ಬರುವಾಗ ಇವರ ಮೂಲಕ ಅವರಿಗೆ ಉಪಕಾರ ಆಗುವಾಗ ತುಂಬ ಜನರ ಮೂಲಕ ಕೃತಜ್ಞತಾ ಸ್ತುತಿ ಎಲ್ಲಿ ಹೋಗ್ತದೆ? ದೇವರಿಗೆ ಹೋಗ್ತದೆ. ನೀವು ಒಬ್ಬರಿಗಾಗಿ ಪ್ರಾರ್ಥನೆ ಮಾಡುವಾಗ ಆ ನಿಮ್ಮ ಪ್ರಾರ್ಥನೆ ಸಾವಿರಾರು ಜನರ ಮೂಲಕ ದೇವರಿಗೆ ಕೃತಜ್ಞತಾ ಸ್ತುತಿ ಅನ್ನೋದು ಉಂಟು ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಜೀವಿತ ನೀನು ಉಪಕಾರ ಮಾಡಿದ್ದಿ, ಆ ಸೇವಕರನ್ನು ಕಳುಹಿಸಿದ್ದಿ, ಆತನ ಮೂಲಕ ಬಿಡುಗಡೆಯನ್ನು ಕೊಟ್ಟು, ರಕ್ಷಣೆಯನ್ನು ಕೊಟ್ಟು. ಒಂದು ಸಹೋದರಿ ಹೊಸತಾಗಿ ಬರುವವರು ಮೊನ್ನೆ ಫೋನಲ್ಲಿ ಮಾತಾಡಿದಾಗ ಹೀಗೆ ಹೇಳಿದರು, ಬಹಳಷ್ಟು ವರ್ಷಗಳಿಂದ ಒಂದು ಬಂಧಿಸಲ್ಪಟ್ಟ ಅನುಭವ. ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಹಣ ಇಲ್ಲ, ವ್ಯಾಪಾರ ಇಲ್ಲ, ಸಾಲ 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 ಸಾಲ. ನಾನು ಹೇಳಿದೆ, ಒಂದು ಸಾರಿ ಬಂದು ಯೇಸು ಸ್ವಾಮಿಯನ್ನು ನೀವು ಪ್ರಾರ್ಥಿಸಿ ನೋಡಿ ಅಂತ ಹೇಳಿದ್ದೆ. ಬಂದರು ನೋಡುವ ಅಂತ. ಎಲ್ಲ ನೋಡಿದ್ದೇವೆ, ಇನ್ನೊಂದು ಇದನ್ನೊಂದು ನೋಡ್ತೇವೆ ಎಂಬುದಾಗಿ. ಅವರು ಬಂದಾಗ ನಾವುಗಳು ಅವರಿಗೋಸ್ಕರ ಪ್ರಾರ್ಥಿಸಿದಾಗ ದೇವರು ಅವರ ವೇ ಓಪನ್ ಮಾಡಿದರು. ಇನ್ನೊಂದು ಸಾರಿ ಫೋನ್ ಬಂತು ಅವ್ರದ್ದು. ಬಿಸ್ನೆಸ್ ಪ್ರಾರಂಭವಾಯಿತು. ಸ್ಟಕ್ ಆದಂಥ ಬಿಸ್ನೆಸ್ ಪ್ರಾರಂಭವಾಯಿತು. ಸಮಸ್ಯೆಗಳು ಒಂದೊಂದೇ ಬಿದ್ದೋಗ್ಲಿಕ್ಕೆ ಪ್ರಾರಂಭವಾಯಿತು. ಹೌದು, ಯೇಸು ಎಂಬವನೊಬ್ಬನು ಇದ್ದಾನೆ, ದೇವರು ಎಂಬವನೊಬ್ಬ ಇದ್ದಾನೆ ಅಂತ ಹೇಳಿದರು. ದೇವರೇ ಅವರಿಗೆ ಉಪಕಾರ ಅಂತ ಹೇಳಿದರು. ಸ್ತೋತ್ರ ಹೇಳಲಿಕ್ಕೆ ಬರೋದಿಲ್ಲ, ಉಪಕಾರ ಅಂತ ಹೇಳಿದರು ಆ ದೇವರಿಗೆ. ಹಲ್ಲೆಲೂಯಾ. ಒಬ್ಬ ಸೇವಕನಿಗೆ ನೀನು ಪ್ರಾರ್ಥನೆ ಮಾಡುವಾಗ, ಅವನು ದೇವರ ರಾಜ್ಯದ ಸೇವೆಯಲ್ಲಿ ಮುಂದೆ ಹೋಗುವಾಗ ಖಂಡಿತವಾಗಿ ಏನಾಗ್ತದೆ ಗೊತ್ತಾ? ಅನೇಕರ ಬಿಡುಗಡೆಗೆ ಆತನ ಕಾರಣದಾರನಾಗ್ತಾನೆ. ಅನೇಕರ ಬಾಯಲ್ಲಿ ಕೃತಜ್ಞತೆ ದೇವರಿಗೆ ಉಂಟಾಗ್ತದೆ. ಅದರ ಪ್ರತಿಫಲ ಯಾರಿಗೆ ಸಿಗ್ತದೆ? ಹೊಲದಲ್ಲಿ ಕೆಲಸ ಮಾಡುವವರು ಬೇರೆ 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 ಕೆಲಸದವರು ಇದ್ದರೂ ಕೂಡ ಎಲ್ಲರಿಗೂ ಪ್ರತಿಫಲ ಸಿಗುವುದಿಲ್ವಾ? ಕಾಲ್ ಸ್ಟೇಜಲ್ಲಿ ಅಥವಾ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳುವವನಿಗೆ ಮಾತ್ರ ಪ್ರತಿಫಲವಾ? ಈ ದೇವರ ರಾಜ್ಯದ ವಿಷಯ ಅದೊಂಥರ ವಿಭಿನ್ನವಾದದ್ದು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯರು ಹೊರಗಿನ ತೋರಿಕೆಯನ್ನು ನೋಡುವವರು, ದೇವರು ಅಂತರ್ಯವನ್ನೇ ನೋಡುವವರು. ಹಲ್ಲೆಲೂಯಾ. ಅಂತರಂಗದಲ್ಲಿ ನಡೆಯುವುದನ್ನು ದೇವರು ನೋಡ್ತಾರೆ. ನೀವು ಮನುಷ್ಯರ ಕಣ್ಣಿಗೆ ಕಾಣದೇ ಇರ್ಬೋದು, ಆದರೆ ದೇವರ ವಿಷಯದಲ್ಲಿ ವೈರಾಗ್ಯವುಳ್ಳವರಾಗಿ ದೇವರ ರಾಜ್ಯ ಕಟ್ಟಲ್ಪಡಬೇಕು. ಅದಕ್ಕೆ ನಾನು ಕಂಬಗಳಿಗೆ ಒಂದು ಬಲವಾಗಿ ಸಪೋರ್ಟ್ ಆಗಿ ಹೂರ ಹಾರೋನನಾಗಿ ನಾನು ನಿಲ್ತೇನೆ ಎಂಬುದಾಗಿ ನಾವುಗಳು ಮನಸ್ಸು ಮಾಡುವಾಗ, ಹಲ್ಲೆಲೂಯಾ, ಅನೇಕರ ಬಾಯಿಗಳು ದೇವರನ್ನು ಪ್ರೈಸ್ ಮಾಡುವಾಗ ಅದರ ಬೆನಿಫಿಟ್ಸ್, ಅದರ ಪ್ರತಿಫಲ ಈ ಲೋಕಯಾತ್ರೆಯಲ್ಲಿ ಬರಬೇಕಾದದ್ದು ಬರ್ತದೆ, ಮುಂದಕ್ಕೆ ಕೂಡಿಕೆಯಾದದ್ದು ಕೂಡಿಕೆ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಹೇಳ್ತೀರಿ? ಹೌದಾ ಅಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ಆತನು ಇನ್ನೊಂದು ವಿಷಯಕ್ಕಾಗಿ ಪ್ರಾರ್ಥನೆ ಕೇಳಿಕೊಂಡದ್ದನ್ನು ನಾವು ನೋಡೋಣ. ಅಲ್ಲಿ ದೇವರ ವಾಕ್ಯದಲ್ಲಿ 2 ಥೆಸಲೋನಿಕ 3ನೇ ಅಧ್ಯಾಯ, 2 ಥೆಸಲೋನಿಕ 3ನೇ ಅಧ್ಯಾಯ, ಅದರಲ್ಲಿ 1ನೇ ವಚನ. ಕಡೆ ಮಾತೆಂದರೆ, ಸಹೋದರರೇ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದುವ ಹಾಗೆಯೂ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಇಲ್ಲಿ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಉಂಟು. ಅದು ನಾವು ಮೊದಲು ನೋಡಿದೆವು. ಅದಕ್ಕಿಂತ ಮುಂಚಿನ ವಿಚಾರ, ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬುವಂತೆ ಪ್ರಾರ್ಥನೆ ಮಾಡಿರಿ. ಮರಣದಿಂದ ತಪ್ಪಿಸುವುದು ಮಾತ್ರವಲ್ಲದೆ ಕ್ರಿಸ್ತನ ವಾಕ್ಯ
ನಿಮಗೆ ಅವರ ಮೂಲಕ ಸಿಗುವಂತೆ, ಅವರ ಮೂಲಕ ಎಲ್ಲ ಕಡೆ ಕ್ರಿಸ್ತನ ವಾಕ್ಯ ಹೋಗಲಿ. ಪ್ರಕಟಣೆಗಳನ್ನು ಕೊಡು, ಜ್ಞಾನ ಕೊಡು ದೇವರೇ, ಬಲ ಕೊಡು ಸ್ವಾಮಿ. ನಿನ್ನ ಆತ್ಮನಿಂದ ನಡೆಸಲ್ಪಡಬೇಕು. ಅವರು ಅವರ ಟೆನ್ಷನ್ಗಳನ್ನಲ್ಲ, ಅವರ ಇರಿಟೇಷನ್ಗಳನ್ನಲ್ಲ, ಅಥವಾ ಅವರು ಯಾರನ್ನಾದರೂ ಪಾಯಿಂಟ್ ಔಟ್ ಮಾಡಿ ಅಲ್ಲ ವಾಕ್ಯ ಕೊಡೋದು. ಅವರು ನಿನ್ನ ಆತ್ಮನಿಂದ ನಡೆಸಲ್ಪಡಬೇಕು. ನೋಡ್ರಿ, ಪ್ರೇಯರ್ ಮಾಡ್ತಾ ಬನ್ನಿರಿ, ನೋಡ್ರಿ ಹೇಗೆ ದೇವರ ರಾಜ್ಯ ಬಿಲ್ಡ್ ಆಗ್ತದೆ. ನೋಡ್ರಿ, ಕರ್ತನ ವಾಕ್ಯವು ನಮಗೆ ಸಿಗ್ತಾ ಇರುವಾಗ ಅವರ ಮೂಲಕ ಎಲ್ಲ ಕಡೆ ಸಿಗಬೇಕು. ನಿನ್ನ ಪ್ಯೂರ್ ವರ್ಡ್ ಸಿಗಬೇಕು, ನಿನ್ನ ಪರಿಶುದ್ಧವಾದಂಥ ವಾಕ್ಯ ಸಿಗಬೇಕು. ಅವರು ಯಾವುದೇ ಒಂದು ಪರಿಸ್ಥಿತಿಗಳಲ್ಲಿ ಸಿಲುಕಿಕೊಳ್ಳಬಾರದು. ಅವರ ಮೈಂಡ್ ಫ್ರೀ ಆಗಿರಬೇಕು, ಅವರ ಜೀವಿತ ಫ್ರೀ ಆಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಕಾರ್ಯ ಅವರ ಜೀವಿತದಲ್ಲಿ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಿಷಯಕ್ಕಾಗಿ ಕೂಡ ನಾವು ಪ್ರಾರ್ಥನೆ ಮಾಡಬೇಕು. 1 ಥೆಸಲೋನಿಕ 2ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ, 1 ಥೆಸಲೋನಿಕ 2ನೇ ಅಧ್ಯಾಯ 18ನೇ ವಾಕ್ಯ. ಯಾಕಂದರೆ ನಿಮ್ಮ ಬಳಿಗೆ ಬರುವುದಕ್ಕೆ ನಮಗೆ ಮನಸ್ಸಿತ್ತು, ಹಾಗೂ ಪೌಲನೆಂಬ ನಾನು 1-2 ಸಾರಿ ಬರುವುದಕ್ಕಿದ್ದೇನು, ಆದರೆ ಸೈತಾನನು ನಮಗೆ ಅಭ್ಯಂತರ ಮಾಡಿದನು. ನೋಡಿ, ಬರುವುದಕ್ಕೆ ಮನಸ್ಸಿತ್ತು, ಮಿನಿಸ್ಟ್ರಿಗೆ ಬೇರೆ ಬೇರೆ ಕಡೆಗಳಿಗೆ ಹೋಗ್ಲಿಕ್ಕೆ ಮನಸ್ಸಿತ್ತು. ಅಡ್ಯಭ್ಯಂತರ ಬರ್ತದೆ. ದೇವರ ಸೇವಕರುಗಳಿರ್ಬೋದು, ಕೆಲವು ಸಾರಿ ಸಭೆಗೆ ಬರಲಿಕ್ಕೆ ಮನಸ್ಸಿದೆ, ಅಡ್ಯಭ್ಯಂತರ ಸೇವೆಗೂ ಸಭೆಯಾಗೂ. ಅದಕ್ಕೆ ದೇವ ಸೇವಕರುಗಳಿಗೆ ನಾವು ಪ್ರಾರ್ಥನೆ ಮಾಡಬೇಕು. ವೈರಿ ಇವರು ಹೋಗುವಂಥ ಮಾರ್ಗದಲ್ಲಿ ಅಭ್ಯಂತರವನ್ನು ಕೇಳ್ರಿಲ್ಲಿ ತರಬಾರ್ದೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಎಷ್ಟೋ ಇನ್ನೂ ಕೂಡ ದೇವ ಸೇವಕರುಗಳ ಬಗ್ಗೆ ಪ್ರಾರ್ಥನೆ ಮಾಡುವ ಲೀಸ್ಟ್ಗಳು ವಾಕ್ಯದಲ್ಲಿ ತುಂಬ ಉಂಟು. ಹಲ್ಲೆಲೂಯಾ. ವೈರಿ ಅಭ್ಯಂತರ ತರಬಾರ್ದು. ದೇವರೇ ಕಾಪಾಡು. ಈಗ ನಮ್ಮ ಸಭೆಯ ಸಭಾಪಾಲಕರಿರ್ಬೋದು, ಯಾರೇ ಇರ್ಬೋದು, ನಮಗೊಂದು ವಿಷಯ ಕೇಳಿ ಬಂತು. ಏನು ಕೇಳಿ ಬಂತು? ಅವರು ಸುವಾರ್ಥ ಸೇವೆಗಿಂತ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಯಾರೇ ಇರಲಿ, ನಮ್ಮಲ್ಲಿ ಈ ಸಭೆಯಲ್ಲಿ ಅವರು ಇವರು ಎಂಬಂಥ ಭೇದ ಭಾವ ಬೇಡ. ರೈಟ್ ಬೋಧನೆ, ತಂದೆ ಮಗ ಪವಿತ್ರಾತ್ಮನ ತ್ರಯಕತ್ವವನ್ನು ಒಪ್ಪುವ ಬೋಧನೆ, ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟು ಒಂದು ಪರಿಶುದ್ಧ ಜೀವಿತದಲ್ಲಿ ಇದ್ದುಕೊಂಡು ಸೇವೆ ಮಾಡುವಂಥ ಜೀವಿತ ಎಲ್ಲಿ ಉಂಟೋ ಅಲ್ಲೆಲ್ಲ ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ವೈರಿ ಅವರು ಹೋದಂಥ ಪ್ಲೇಸ್ಗಳಲ್ಲಿ ಅಡ್ಡಿ ಮಾಡಬಾರ್ದು. ನಿಮ್ಗೆ ಗೊತ್ತುಂಟ, ಕಳೆದ ಕೆಲವು ತಿಂಗಳ ಹಿಂದೆ ಒಬ್ಬರು ಮ್ಯಾನ್ ಆಫ್ ಗಾಡ್ ಬ್ಯಾಂಗ್ಳೂರಿಗೆ ಬರೋದ್ರಲ್ಲಿದ್ದರು. ಆಫ್ರಿಕಾದಿಂದ ಮುಂಬೈವರೆಗೆ ಬಂದರು. ನಿಮ್ಗೆ ಎಷ್ಟು ಜನ ಗೊತ್ತುಂಟು ಗೊತ್ತಿಲ್ಲ. ಮುಂಬೈವರೆಗೆ ಬಂದ ಕೂಡಲೇ ಏರ್ಪೋರ್ಟಲ್ಲೇ ಒಂದು ತಡೆ, ಅಲ್ಲಿಂದಲೇ ವಾಪಸ್ ಕಳಿಸಿಬಿಟ್ರು. ಸುಳ್ಳು ಆಪಾದನೆಗಳು ಬಹಳಷ್ಟು ನಮ್ಮವ್ರು ಟ್ರೈ ಮಾಡಿದ್ರು. ನನಗೆ ಗೊತ್ತಿಲ್ಲ, ಅವರ ಬರುವಿಕೆಗಾಗಿ ವೈರಿ ಅಡ್ಡಿ ತರಬಾರ್ದೆಂಬುದಾಗಿ ಯಾರೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಾಗಿ ನಮ್ಗೆ ಗೊತ್ತಿಲ್ಲ. ಆ ಮನುಷ್ಯನನ್ನು ದೇವರು ಒಂದು ಡೆಲಿವರೆನ್ಸ್ ಮಿನಿಸ್ಟ್ರಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಆ ಮನುಷ್ಯನು ಒಬ್ಬ ವ್ಯಕ್ತಿಯ ಜೀವಿತದ ಒಳಗಿರುವಂಥ ಸಣ್ಣ ವಿಷಯ ತಿಳಿತಾನೆ, ಎಬ್ಬಿಸಿ ನಿಲ್ಲಿಸಿ ಎಲ್ಲ ಹೇಳ್ತಾನೆ ವಿಚಾರ. ಒಂದು ಕಡೆ ದೇವರ ಬಯಕೆ ನಡೆಸುವಂಥ ವಾತಾವರಣ, ಇನ್ನೊಂದು ಕಡೆ ಮರಣದ ಹಾಸಿಗೆಯಲ್ಲಿರುವವರು ಎದ್ದು ಬರುವಂಥ ಒಂದು ಸೇವೆ. ವೈರಿ ತಡೆದ ನೋಡಿ, ವೈರಿ ಅದನ್ನು ತಡೆದ. ಅದೇ ಪ್ರಕಾರ ದೇವ ಸೇವಕರುಗಳಿಗೆ ಆಸೆ ಇರ್ತದೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ನಮಗೂ ಕೂಡ ಭಾಳಷ್ಟು ಆಸೆ ಉಂಟು. ಆದರೆ ಸಮ್ಟೈಮ್ಸ್ ಅದು ಆಗ್ತಾ ಇಲ್ಲ ಅಂದರೆ ಕೆಲವರು ಹೇಳ್ಬೋದು, ಬಾಯ್ಡ್ ಮಾತ್ರ ಬಾತಿರೋದು ಗುಲ್ಲು ನೀ ಪನ್ಪಿನ್ ಮಾತ್ರ ಅದಲ್ಲ ಮಲ್ಪುನೇಜ್, ಇದೆಲ್ಲ ಬಿಟ್ಟು ಬಿಡಬೇಕು, ಮೊಣಕಲಾಕಿ ಪ್ರಾರ್ಥನೆ ಮಾಡಬೇಕು. ಯಾವುದೇ ದೇವ ಸೇವಕರುಗಳಿರ್ಬೋದು, ಏನಾದರೂ ಹೇಳಿರೋದಾದರೆ ಅದು ಆಗ್ತಾ ಇಲ್ಲ ಆದರೆ ನಮ್ಮ ಕೆಲಸ ಏನು? ಲಾರ್ಡ್ ಯಾಕೆ ಆಗ್ತಾ ಇಲ್ಲ? ಏನು ಅಡ್ಡಿ ತಡೆ? ಅವರ ಲಕ್ಷ್ಯ ಮನೋಭಾವನೆಯ ಅಥವಾ ವೈರಿ ತಡೆ ತರ್ತಾ ಇದ್ದಾನ? ನನಗೆ ನೆಹೆಮಿಯನ ಬಗ್ಗೆ ಭಾಳ ಖುಷಿಯಾಗೋದು. ನೆಹೆಮಿಯ ಅಂಥ ಮನುಷ್ಯ, ದೇಹಾಲಸ್ಯ ಇಲ್ಲದಂಥ ಮನುಷ್ಯ. ಹೌದಲ್ವಾ? ನೀವು ಓದಲಿಲ್ವಾ? ಕೆಲವೊಂದು ಸಾರಿ ಸೇವಕರ ವಿಚಾರವಾಗಿ ಒಬ್ಬರು ಸೇವಕರು ಹೇಳ್ತಾ ಇದ್ರು, ಸೇವಕರುಗಳು ಸೇವೆಗೆ ಬಂದು
ಸೇವೆ ಅಭಿವೃದ್ಧಿ ಆಗ್ತಾ ಹೋಗುವಾಗ ಅವರಲ್ಲಿ ಜೀವ ಮತ್ತು ಸಮೃದ್ಧಿ ಹೆಚ್ಚುತ್ತದಂತೆ. ಇನ್ನೊಬ್ಬ ಸೇವಕರನ್ನು ತೋರಿಸಿ ಹೇಳ್ತಾ ಇದ್ರು, ಇನ್ನೊಬ್ಬ ಸೇವಕ ಹೀಗಾಗಿದ್ದಾರೆ, ಹೊಟ್ಟೆ ಇಷ್ಟು ದೊಡ್ಡದಾಗಿದೆ, ಜೀವ ಮತ್ತು ಸಮೃದ್ಧಿ. ಅಂದರೆ ಸಮ್ಟೈಮ್ಸ್ ಅತಿ ಭೋಜನದ ಮದಡು ಏನು ಮಾಡ್ತದೆ, ಆ್ಯಕ್ಟಿವ್ ಆಗಿ ದೇವರ ರಾಜ್ಯದಲ್ಲಿ ಆ್ಯಕ್ಟಿವ್ ಆಗಿ ಮುಂದೆ ಹೋಗದಂತೆ ಅವರನ್ನು ಏನು ಮಾಡ್ತದೆ, ಆಲಸ್ಯಗಾರರನ್ನಾಗಿ ಮಾಡ್ತದೆ. ನೆಹೆಮ್ಯ ದೇಹಾಲಸ್ಯವಿಲ್ಲದವ, ಹಲ್ಲೆಲೂಯಾ. ಯೆರೂಸಲೇಮಿನ ಪೌಳಿ ಗೋಡೆಯ ವಿಚಾರದಲ್ಲಿ ಅವನು ಏನು ಮಾಡಿದವ ಅಲ್ವಾ, ಸರಿ ಅಲ್ವಾ, ಮುಂದೆ ಬಂದವ. ಹಲ್ಲೆಲೂಯಾ. ದೇವರು ಇವತ್ತು ಬಯಸ್ತಾನೆ ಈ ರೀತಿ ಪ್ರಾರ್ಥನೆ ಮಾಡುವಂಥ ಜನರು ನಾವಾಗಬೇಕು. ಕೇವಲ ದೇವಸೇವಕರಿಗೆ ಮಾತ್ರ ಪ್ರಾರ್ಥನೆ ಮಾಡುವುದಾ? ದೇವರ ಮಕ್ಕಳಿಗೂ ಕೂಡ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಒಂದು ವಾಕ್ಯ ಕೊಡ್ತೇನೆ ನೋಡ್ರಿ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ. ದೇವರ ಮಕ್ಕಳಿಗೆ ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಅನೇಕ ವಾಕ್ಯಗಳುಂಟು. ಅದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಿಕೊಳ್ಳೋಣ. ಇದೊಂದು ಓದಿರಿ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ದೇವ ಜನರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯದಲ್ಲಿ ಎಲ್ಲ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರ ಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ಬೇಕದು. ಹಲ್ಲೆಲೂಯಾ. ದೇವಜನರಿಗೂ ಕೂಡ ಪ್ರಾರ್ಥನೆ ಮಾಡೋದ್ರಲ್ಲಿ ಎಚ್ಚರವಾಗಿರಬೇಕು. ದೇವರ ಸೇವಕರು ಮಾತ್ರ ಅಲ್ಲ, ದೇವರ ರಾಜ್ಯದ ಕಟ್ಟಡದಲ್ಲಿ ಹಲ್ಲೆಲೂಯಾ ಇತರ ಪಾರ್ಟ್ ಕೂಡ ಇದೆ, ಕಲ್ಲಿನ ಪಾರ್ಟ್ ಕೂಡ ಇದೆ, ಸಿಮೆಂಟಿನ ಪಾರ್ಟ್ ಕೂಡ ಇದೆ ಅಲ್ವಾ, ಎಲ್ಲರ ಪಾರ್ಟ್ ಕೂಡ ಇದೆ. ಹಲ್ಲೆಲೂಯಾ. ಆದ್ದರಿಂದ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನಾ ವೀರರು ನಾವು ಆಗೋಣ. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳುವಾಗ ಎಷ್ಟು ಜನರ ಹೃದಯದಲ್ಲಿ ವಾಕ್ಯ ಮಾತಾಡ್ತಾ ಇದೆಯೋ, ನಿಮ್ಮನ್ನು ಆ ವಾಕ್ಯಕ್ಕೆ ಅರ್ಪಿಸೋದಕ್ಕೆ ನೀವು ಸಿದ್ಧರಾಗಿದ್ದೀರಾ. ದೇವ ಸೇವಕರು ಇರ್ಬೋದು, ದೇವ ಮಕ್ಕಳಿರ್ಬೋದು, ಅವರಿಗಾಗಿ ಪ್ರಾರ್ಥಿಸೋದಕ್ಕೆ ನೀವು ಸಿದ್ಧರಿದ್ದೀರಾ. ಕಂಬಗಳನ್ನುವಾಗ ಸಭಾಪಾಲಕರುಗಳು, ಸಭೆಯ ಲೀಡರ್ಗಳು, ಸ್ತುತಿ ಆರಾಧನೆಯ ತಂಡದವರು, ಇನ್ನಿತರ ಜವಾಬ್ದಾರಿ ಅಂತಗಳು ಎಲ್ಲರೂ ಬರ್ತಾರಲ್ವಾ. ಒಂದು ವಿಧದ ಕಂಬಗಳೇ ಅವರೆಲ್ಲ. ಎಲ್ಲರನ್ನ ನೆನಪು ಮಾಡಿಕೊಳ್ಬೇಕು. ಎಲ್ಲಿ ಪ್ರಾರ್ಥನೆ ಹೀನತೆ ಜೀವಿತ ಇರ್ತದೋ ಅಲ್ಲಿ ವೈರಿ ಕಾರ್ಯಗಳು ಕೂಡ ಹೆಚ್ಚಿದ ಒಂದು ಸಂಗತಿಗಳು ಕಾಣ್ತದೆ. ಎಲ್ಲಿ ಪ್ರಾರ್ಥನೆ ಸ್ಟ್ರಾಂಗ್ ಆಗಿರ್ತದೋ ದೇವ ಸೇವಕರು, ದೇವ ಜನರಿಗೂ ಕಂಬಗಳಿಗಾಗಿ ಪ್ರೇಯರ್ ಮಾಡುವ ಲೈಫ್ ಇದ್ದರೆ ಏನಾಗ್ತದೆ, ಅಲ್ಲಿ ಹೋಲಿ ಸ್ಪಿರಿಟ್ ಪವರ್ ಬಹಳ ವಿಶೇಷವಾದ ರೀತಿಯಲ್ಲಿ ಮೂವ್ ಆಗ್ತದೆ. ದೊಡ್ಡ ರಿವೈವಲ್ಗೆ ಆ ನಿಮ್ಮ ಪ್ರಾರ್ಥನೆ ಕಾರಣದಾರವಾಗ್ತದೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಆಸೆ ಉಂಟು, ನಾನೊಬ್ಬ ದೊಡ್ಡ ರಿವೈವಲ್ಗೆ ಕಾರಣನಾಗಬೇಕೆಂಬುದಾಗಿ ಆಸೆ ಉಂಟಾ? ನಿಮಗೆ ಆಸೆ ಉಂಟಾ? ಪ್ರೇಯರ್ ಅಂತೂ ಮಾಡ್ಬೋದಲ್ಲ. ಕೆಲವು ಸಾರಿ ನನಗೆ ಸೇವೆ ಕೊಡಲ್ಪಡಿಲ್ಲ, ನನಗೆ ಜ್ಞಾನ ಇಲ್ಲ, ನನಗೆ ಓದಲಿಕ್ಕೆ ಸರಿ ಬರೋದಿಲ್ಲ, ಏನಿದ್ರು ರೀಸನ್ಗಳಿದ್ರೂ ಕೂಡ ಪ್ರೇಯರ್ ಒಂದು ಮಾಡ್ಬೋದಲ್ವಾ. ಪ್ರಾರ್ಥನೆ ಒಂದು ವಿಧವಾದ ಸೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕೆಲವರ ಜೀವಿತವನ್ನು ನೋಡಿದ್ದೇನೆ. ನಮ್ಮ ಹುಬ್ಳಿಯಲ್ಲಿ ಚಂದ್ರಣ್ಣ ಅಂತ ದೇವರ ಸೇವಕರೊಬ್ಬರಿದ್ದರು. ತೆರೆಮರೆಯ ಸೇವಕರು ಅಂತವರನ್ನು ನಾವು ಕರೆಯೋದು. ಅವರು ಎಲ್ಲಾದರೂ ಏನಾದರೂ ವಿಷಯ ಆಗ್ತಾ ಇರೋದಾದರೆ ಸೀದಾ ಇನ್ನೊಬ್ಬರನ್ನು ಕರ್ಕೊಂಡು ತನ್ನ ಹಣ ಖರ್ಚು ಮಾಡಿಕೊಂಡು, ಪಾಪ ಪ್ರಾಯ ಆಗಿದೆ, ಆ ದಿನಗಳಿಂದಲೂ ಅವರು ತೀರಿ ಹೋಗುವ ದಿನದವರೆಗೆ ಅವರು ಮಾಡಿದಷ್ಟೇ. ಒಂದೊಂದು ಪಟ್ಟಣಕ್ಕೆ ಹೋಗಿ ಅಲ್ಲಿ ಲಾಡ್ಜಲ್ಲಿ ಇದ್ದುಕೊಂಡು 3 ದಿನ ಇದ್ದುಕೊಂಡು ಮೊಣಕಲಾಕಿ ಪ್ರಾರ್ಥಿಸಿ ಹೋಗಿಬಿಡೋದು. ದೇವರಾತ್ಮ ಹೇಳ್ತಾನೆ, ಇಂಥ ಪಟ್ಟಣಕ್ಕೆ ಹೋಗು ಪ್ರಾರ್ಥಿಸು, ಇಂಥ ಪಟ್ಟಣಕ್ಕೆ ಹೋಗು ಪ್ರಾರ್ಥಿಸು. ತೆರೆಮರೆಯ ಸೇವೆ. ಈಗ ಅವರು ಇಲ್ಲ, ಆದರೆ ಅವರು ಹೇಗೆ ಕರ್ತನ ಸಾನ್ನಿಧ್ಯದಲ್ಲಿ
ಸಂತೋಷಿಸ್ತಾ ಇರ್ಬೋದು. ಅವರಿಗೆ ಕೊಡಲ್ಪಟ್ಟ ಜವಾಬ್ದಾರಿಯನ್ನು ಅವರು ಮಾಡಿರೋದ್ರಿಂದ ಅವರ ಮೂಲಕ ಅನೇಕ ಕಾರ್ಯಗಳು ನಡೆದಿದೆ ಆ ಪ್ರಾರ್ಥನೆ ಮೂಲಕ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೋಬನು ತನ್ನ ಸ್ನೇಹಿತರ ಒಂದು ದುಸ್ಥಿತಿ ಬರುವಂಥ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿದ. ಅವರನ್ನು ಯೋಬನ ಪ್ರಾರ್ಥನೆ ಮೇಲೆ ತಂತು ಅಲ್ವಾ, ತನ್ನನ್ನು ಕೆಣಕಿದಂಥ ಸ್ನೇಹಿತರು ಅವರಿಗೋಸ್ಕರ ಯೋಬನೇ ಪ್ರಾರ್ಥನೆ ಮಾಡಬೇಕಾಯ್ತಲ್ವಾ. ಆಗ ಏನಾಯಿತು, ಅವರಿಗೆ ಪ್ರೇಯರ್ ಮಾಡಿದ ನಂತರ ಯೋಬನ ಸ್ಥಿತಿ ಕೂಡ ಮೇಲೆ ಬಂತು. ಹಲ್ಲೆಲೂಯಾ. ನಾನು ನೀನು ದೇವರ ರಾಜ್ಯಕ್ಕಾಗಿ ಒಂದು ವೈರಾಗ್ಯ ಉಳ್ಳವರಾಗಿರೋದಾದರೆ ನಮ್ಮ ಸ್ಥಿತಿಗತಿಗಳು ಇದ್ದ ಹಾಗೆ ಇರುವುದಿಲ್ಲ. ಹಲ್ಲೆಲೂಯಾ. ತಿಳ್ಕೊಳ್ಳಿರಿ, ಸಭೆ ಅನ್ನುವಂಥದ್ದು ಒಂದು ಆತ್ಮಿಕ ಪ್ಲ್ಯಾನ್. ಇದು ದೇವರದ್ದು ಪ್ಲ್ಯಾನ್. ಇದು ಆತ್ಮಿಕವಾದಂಥದ್ದು. ಅದಕ್ಕೆ ಕೆಲವು ಆತ್ಮಿಕವಾದಂಥ ನಿಯಮಾವಳಿಗಳಿದೆ. ಹಲ್ಲೆಲೂಯಾ. ಪ್ರಾರ್ಥನೆ ಬೇಕು, ವಿಧೇಯತೆ ಬೇಕು, ದೀನತೆ ಬೇಕು. ಎಲ್ಲ ಇದ್ದರೇನೆ ಅದು ಅಭಿವೃದ್ಧಿ ಆಗುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಶಿಸ್ತುಗಳು ಬೇಕು, ಕ್ರಮಗಳು ಬೇಕು. ಸಭೆಯಾಗಿ ಸೇರಿ ಬರುವಾಗ ಲೇಟ್ ಬರಬಾರ್ದು. ಅದಕ್ಕಿಂತ ಮುಂಚೆನೇ ನಾವು ಬರಬೇಕು. ನಾವು ಒಂದು ವೇಳೆ ಎಲ್ಲಿಯಾದರೂ ಪಿಕ್ನಿಕ್ಗೆ ಬುಕ್ ಮಾಡಿದರೆ ಅರ್ಲಿ ಮಾರ್ನಿಂಗ್ ಎಷ್ಟು ಗಂಟೆಗೆ ನಾವು ಹೋಗಲಿಕ್ಕೆ ರೆಡಿ ಆಗ್ತೇವೆ? ಸಭೆಗೆ ಬರುವಾಗ ಯಾಕೆ ಲೇಟ್ ಆಗೋದು? ಯಾಕೆ ನಮಗೆ ಬೇಗ ಬರಲಿಕ್ಕೆ ಆಗುವುದಿಲ್ಲ ಅಂದರೆ ಸಮ್ ಲೂಪ್ ಶಿಸ್ತುಗಳಿದೆ ದೇವರ ಸಭೆಯಲ್ಲಿ. ಹಲ್ಲೆಲೂಯಾ. ಇದು ಯಾವ ಮನುಷ್ಯನ ಸಭೆಯಲ್ಲ. ಸಭೆ ಅನ್ನುವಂಥದ್ದು ಯಾವುದೇ ಮನುಷ್ಯನಲ್ಲ. ಮನುಷ್ಯನಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಮಾತ್ರ ಕೊಡಲ್ಪಟ್ಟಿದೆ. ಇಡೀ ಮಾನವ ಕುಲವನ್ನು ರಕ್ಷಿಸುವುದಕ್ಕಾಗಿ ಪ್ರಾಣ ಕೊಟ್ಟದ್ದು ಯೇಸು. ಯೇಸು ಕೊಂಡುಕೊಂಡದ್ದು. ಇದು ಯೇಸುವಿನ ಸಭೆ. ಹಲ್ಲೆಲೂಯಾ. ಯೇಸುವಿನ ಸಭೆಯಲ್ಲಿ ಶಿಸ್ತು ಇದೆ. ಯೇಸುವಿನ ಸಭೆಯಲ್ಲಿ ಕ್ರಮಗಳಿದೆ. ಯೇಸುವಿನ ಸಭೆಯಲ್ಲಿ ಪ್ರಾರ್ಥನೆ ಇದೆ. ಅದನ್ನು ತನ್ನ ಮನಸ್ಸಿಗೆ ಬಂದ ಹಾಗೆ ತಿಳ್ಕೊಳ್ಳುವಂಥದ್ದಲ್ಲ. ಹಲ್ಲೆಲೂಯಾ. ದೇವರು ನನ್ನನ್ನು ನಿನ್ನನ್ನು ವಾಕ್ಯದ ಮೂಲಕ ಕಟ್ಟಿದ್ದಾನೆ. ಅದರಲ್ಲಿ ನಿಂತುಕೊಳ್ಳೋಣ. ಈಗ ಕೇಳಲ್ಪಟ್ಟ ವಾಕ್ಯದಲ್ಲಿ ನಿಂತರೆ ನಾನು ನಿನ್ನ ಕರ್ತನ ಮಾತಿನಲ್ಲಿ ನಿಂತ ಹಾಗೆ, ಕರ್ತನಿಗಾಗಿ ಕರ್ತನ ಮಾತಿನಲ್ಲಿ ನಿಂತ ಹಾಗೆ ದೊಡ್ಡ ಕಾರ್ಯಗಳು ನಡೀತದೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವ. ಎದ್ದು ನಿಂತುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಾನು ಕೆಲವರ ಬಗ್ಗೆ ಕೇಳಿಸಿಕೊಳ್ತಾ ಇದ್ದೇನೆ. ಅವರ ಪ್ರಾರ್ಥನಾ ಲೈಫ್ ಬೆಳಿಗ್ಗೆ ಮತ್ತು ತಮ್ಮ ಕೆಲಸ ಆದ ನಂತರ ಪುನಃ ಒಳಗೆ ಹೋಗೋದು, ಆ ನಂತರ ಪುನಃ ಬರೋದು, ಏನಾದರೂ ಕೆಲಸ ಮಾಡಿ ಪುನಃ ಒಳಗೆ ಹೋಗೋದು. ವಾವ್ 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 ವಾವ್. ಹಲ್ಲೆಲೂಯಾ. ಎಂಥ ಒಂದು ಪ್ರಾರ್ಥನಾ ಜೀವಿತ. ಅಂಥ ಜೀವಿತಕ್ಕಾಗಿ ದೇವರ ಕೃಪೆಯನ್ನು ನಾವು ಕೇಳಿಕೊಳ್ಳೋಣ. ಸಮಯ ನೋಡಿದರೆ ಇಷ್ಟವರೆಗೆ ಬೋಧಕರಾಗಬೇಕಿತ್ತಂತೆ, ಅಷ್ಟು ಸಮಯ. ಆದರೆ ನಮ್ಮ ಜೀವಿತದಲ್ಲಿ ವ್ಯರ್ಥವಾದಂಥ ಸಮಯಗಳಿರೋದಾದರೆ ಅದರಿಂದ ಹೊರಗೆ ಬರೋಣ. ದೇವರಾತ್ಮನ ಸಹಾಯ ಕೇಳೋಣ. ನಾವು ಪ್ರಾರ್ಥನೆ ಮಾಡೋಣ. ಒಂದು ಕ್ಷಣ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ದೇವರು ಯಾರಲ್ಲಿ ಈ ವಾಕ್ಯದ ಮೂಲಕ ಮಾತಾಡಿದಾನೋ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಒಂದು ಪ್ರಾರ್ಥನಾ ವ್ಯಕ್ತಿ ಆಗುವುದಾದರೆ ಕಂಬಗಳು ಸ್ಟ್ರಾಂಗ್ ಆಗಿ ನಿಲ್ತದೆ. ದೇವರ ರಾಜ್ಯವೆಂಬ ಕಟ್ಟಡ ಕಟ್ಟುತ್ತಾ 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 ಹೋಗ್ತಾ ಇರ್ತದೆ. ಮಹಿಮೆಯ ಕಾರ್ಯಗಳು ನಡೀತಾ ಇರ್ತದೆ. ನೋಡ್ರಿ, ಅಂದು ಬಾಬೇಲಿನವರು ಅಂದು ಆ ಜನರು, ನೋಹನ ಕಾಲದ ಜನರು ಬಾಬೇಲ್ ಗೋಪುರವನ್ನು ಕಟ್ಟಲಿಕ್ಕೆ ಹೋದರು. ಅವರದೊಂದು ಆಲೋಚನೆ ಇತ್ತು, ಆಕಾಶ ಮುಟ್ಟುವಂಥ ಗೋಪುರ ಕಟ್ಟಬೇಕು. ಆದರೆ ಅದು ಅವರ ಆಲೋಚನೆ, ದೇವರ ಚಿತ್ತದ ಆಲೋಚನೆ ಅಲ್ಲ. ಆದರೆ ಅದು ಆ ಕಾರ್ಯ ನಿಲ್ಲಿಸಲ್ಪಟ್ಟಿತು, ಕೆಡವಲ್ಪಟ್ಟಿತು. ಅವರು ತಾರುಮಾರಿ ಆಗಿ ಹೋದರು. ಆದರೆ ಇದು ದೇವರ ರಾಜ್ಯದ ಕಟ್ಟಡ ಕಟ್ಟುವಂಥದ್ದು. ಎಲ್ಲಿವರೆಗೆ ಅಂದರೆ ಆತನ ಬರೋಣದವರೆಗೆ, ಆತನ ಕಡೆಯವರೆಗೆ, ಆಕಾಶದವರೆಗೆ ಅಷ್ಟು ದೊಡ್ಡದಾಗಿ ಕಟ್ಟಲ್ಪಡೋದು ದೇವರ ಚಿತ್ತವಾಗಿದೆ. ನೀನು ದೇವರ ಚಿತ್ತದ ಸೇವೆಗೆ ಒಳಪಡಿಸ್ತೀಯಾ? ದೇವರ ಚಿತ್ತದ ಸೇವೆಗೆ ಒಳಪಡಿಸ್ತೀಯಾ? ಮಾತುಗಳನ್ನೆಲ್ಲ ಬಂದ್ ಮಾಡ್ತೀಯಾ? ದೇವರನ್ನೇ ನೋಡುವುದಕ್ಕೆ ಹೆಚ್ಚೆಚ್ಚು ಕಲಿತೀಯ? ಸಮಯ ವ್ಯರ್ಥವಾಗಿ ಹೋಗುವಂತೆ ಮಾಡುವಂತ ಮಾತುಗಳನ್ನು ಬಿಟ್ಟು ಬಿಡ್ತೀಯ? ದೇವರಿಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಡುತ್ತೀಯ?
ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ನಮ್ಮ ಕೂಡ ಮಾತನಾಡಿದೆ, ನಮ್ಮ ಹತ್ರ ನಿನ್ನ ವಾಕ್ಯಗಳು ಮಾತಾಡಿದೆ. ಲಾರ್ಡ್, ನಿನ್ನ ಕೃಪೆಯಿಂದಲೇ ನಾವು ರಕ್ಷಿಸಲ್ಪಟ್ಟಿದ್ದೇವೆ, ನಿನ್ನ ಕೃಪೆಯಿಂದಲೇ ಕರೆಯಲ್ಪಟ್ಟಿದ್ದೇವೆ, ನಿನ್ನ ಕೃಪೆಯಿಂದಲೇ ಆರಿಸಲ್ಪಟ್ಟಿದ್ದೇವೆ, ನಿನ್ನ ಕೃಪೆಯಿಂದಲೇ ನೇಮಿಸಲ್ಪಟ್ಟಿದ್ದೇವೆ, ನಿನ್ನ ಕೃಪೆಯಿಂದಲೇ ನಿಲ್ಲಿಸಲ್ಪಟ್ಟಿದ್ದೇವೆ. ನಿನ್ನ ಸಹಾಯ, ನಿನ್ನ ಆತ್ಮನ ಸಹಾಯ ನಮಗೆ ಬೇಕು. ನೀನು ಏನು ನಮ್ಮಿಂದ ಬಯಸಿದ್ಯೋ ಅದು ನಾವಾಗುವಂತೆ ನಮ್ಮನ್ನು ನಡೆಸು. ಇನ್ನೂ 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 ನಿನ್ನ ಚಿತ್ತವನ್ನು ನೆರವೇರಿಸಿ ನಿನಗೆ ಮಹಿಮೆ ತರುವಂಥ ಸಾಧನಗಳಾಗುವಂತೆ ಬಲಪಡಿಸು. ಪೌಲ್ ಹ್ಯಾಂಗಿಚ್ಚೋವರನ್ನು ನೆನಪು ಮಾಡಿಕೊಳ್ತಾ ಇದ್ದೇವೆ. ಅವರೊಂದಿಗೆ ಪ್ರಾರ್ಥನಾ ಟೀಮ್ ಮಾಡಿದ ಪ್ರಾರ್ಥನೆ ನಿಮಿತ್ತವಾಗಿ ಎಷ್ಟೋ ಲಕ್ಷ ಜನರು ಸ್ವಾಮಿ ನಿನ್ನ ಬಳಿಗೆ ಬಂದರು. ಅಂತ ವೈರಾಗ್ಯದ ಪ್ರಾರ್ಥನಾ ಜೀವಿತವನ್ನು ಅನುಗ್ರಹಿಸಿಕೊಡು, ಪ್ರಾರ್ಥನಾ ಆತ್ಮವನ್ನು ಅನುಗ್ರಹಿಸಿಕೊಡು. ನಾವು ಪ್ರಾರ್ಥಿಸಬೇಕು, ನಿನ್ನ ಚಿತ್ತವನ್ನು ನೆರವೇರಿಸಬೇಕು. ಕರ್ತನ ಲೈವಲ್ಲಿರುವಂಥ ಪ್ರತಿಯೊಂದು ಮಕ್ಕಳು, ಈಗ ನೋಡ್ತಿರುವವರು, ಮುಂದೆ ನೋಡ್ಲಿಕ್ಕಿರುವವರು, ದೇವರೇ ಎಲ್ಲರೂ ಬ್ಲೆಸ್ ಆಗಲಿ. ನಿನ್ನ ವಾಕ್ಯ ಎಲ್ಲರನ್ನು ಆಶೀರ್ವಾದದಲ್ಲಿ ನಡೆಸುವಂಥದ್ದಾಗಿದೆ. ಅದಕ್ಕಾಗಿ ಸ್ತೋತ್ರ ರಾಜ. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್.